Hello friends, welcome to Catalyst Chemistry. As we discussed last video, important point about what rules. Okay, rules for oxidation states. Okay, calculation for oxidation states. Some of the rules are there. Okay, up to 6 rule we have studied last video. Okay, the next one is what 7th up to 10 rules are there. Okay. ಇವಾಗ ಸ್ವಲ್ಪ ಎಲ್ಲ ನೀವು ನೆನಪಿನಾಗ ಇಟ್ಕೋಬೇಕು. ಓಕೆ, 7th ರೂಲ್ ನಾನು ಆಲ್ರೆಡಿ ಬರೆದಿದ್ದೀನಿ, ಈಗ ಟೈಮ್ ಕನ್ಸ್ಯೂಮ್ ಆಗ್ತಾ ಇದೆ. ಓಕೆ, 7th 7, 8, 9, 10th ರೂಲ್ ಅದ. ಓಕೆ, ಇಲ್ಲಿ ನೋಡಿ 7th ರೂಲ್ ಅದ ಏನದ, ದ ಆಕ್ಸಿಡೇಷನ್ ಸ್ಟೇಟ್ ನೆವರ್ ಎಕ್ಸೀಡ್ ಇಟ್ಸ್ ಗ್ರೂಪ್ ನಂಬರ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ದಿಸ್ ಇಸ್ ವೆರಿ trick or a technique for you people, because you know very well about that. Oxidation state never exceed it group 4. For example, what is the oxidation state of carbon? If you are going to take carbon, ಇಲ್ಲಿ ಎಕ್ಸಾಂಪಲ್ ಅಂತ ಬರೀತೇನೆ ನಾನು. ಕಾರ್ಬನ್ ತೊಗೊಂಡ್ರೆ ಅಂತ ತಿಳ್ಕೊಳ್ರಿ, ಕಾರ್ಬನ್ ಇಟ್ ವಿಲ್ ಕಮ್ ಅಂಡರ್ ವಾಟ್ ಪಿ ಬ್ಲಾಕ್ ಎಲಿಮೆಂಟ್ಸ್. ವಾಟ್ ಈಸ್ ದ ಜನರಲ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕಾರ್ಬನ್? +4 ತಾನೆ, +4. ಈಗ ಕಾರ್ಬನ್ ತೊಗೊಂಡ್ರೆ ಆಕ್ಸಿಡೇಷನ್ ಸ್ಟೇಟ್ ಈಸ್ +4, ಮ್ಯಾಕ್ಸಿಮಮ್ +4, ನಾಟ್ ಮೋರ್ ದ್ಯಾನ್ ದ್ಯಾಟ್. +5 ಬರೋಂಗಿಲ್ಲ, +6 ಇಲ್ಲ, ಓಕೆ, +3 ಇಲ್ಲ. ಓಕೆ, ಬಟ್ ಇಂಪಾರ್ಟೆಂಟ್ ಏನು, ಕಾರ್ಬನ್ ಆಕ್ಸಿಡೇಷನ್ ಸ್ಟೇಟ್ ಮ್ಯಾಕ್ಸಿಮಮ್ +4 ಬರ್ತದೆ. ಈಗ ಹೇಳಿ ಆಕ್ಸಿಜನ್, ಫಾರ್ ಎಕ್ಸಾಂಪಲ್ ಸಲ್ಫರ್ ತೊಗೋಬೋದು ನೀವು. ನೈಟ್ರೋಜನ್ ಸಲ್ಫರ್ ತೊಗೊಂಡ್ರೆ ಅಂದ್ರೆ ಸಲ್ಫರ್ದು ಎಷ್ಟಪ್ಪ ಆಕ್ಸಿಡೇಷನ್ ಸ್ಟೇಟ್ ಮ್ಯಾಕ್ಸಿಮಮ್? ಸಲ್ಫರ್ ಆಕ್ಸಿಡೇಷನ್ ಸ್ಟೇಟ್ +6. ದಿಸ್ ಈಸ್ ಮ್ಯಾಕ್ಸಿಮಮ್, ನಾಟ್ ಮೋರ್ ದ್ಯಾನ್ ದಿಸ್ +6. +6ಗಿಂತ ಜಾಸ್ತಿ ಬರಂಗ ಇಲ್ಲ ಅದು. ಅದಕ್ಕೆ ಏನು ಪಾಯಿಂಟ್ಸ್ ಅದಾರ, ಅದು ಆಕ್ಸಿಡೇಷನ್ ಸ್ಟೇಟ್ ನೆವರ್ ಎಕ್ಸೀಡ್ ಇಟ್ಸ್ ಗ್ರೂಪ್ ನಂಬರ್ ಅಂತ ಕರೀತಾರೆ. ಸರ್ ಹೆಂಗೆ ಇದು +4 ಹೆಂಗೆ +6 ಹೆಂಗಂದ್ರೆ ಸಿಂಪಲ್ ಟೆಕ್ನಿಕ್ ನಾನು ಹೇಳಿದ್ದೀನಿ. ಓಕೆ, ಇಲ್ಲೊಂದು ಫಾರ್ ಎಕ್ಸಾಂಪಲ್ ನೀವು ಕಾರ್ಬನ್ ತೊಗೊಂಡ್ರೆ ಅಂದ್ರೆ ಕಾರ್ಬನ್ ಅಟೋಮಿಕ್ ನಂಬರ್ ಎಷ್ಟಪ್ಪ? 6. ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಹೆಂಗೆ ಬರೀತೀರಿ? 1s2 ಬರೀತೀರಿ, 2s2 ಬರೀತೀರಿ, ನೆಕ್ಸ್ಟ್ ಏನು ಬರೀತೀರಿ? 2p2 ಬರೀತೀರಿ. ಇದು 2 ಆ್ಯಡ್ ಮಾಡಿದ್ರೆ ಎಷ್ಟಾಗ್ತದೆ? 4 ಆಗ್ತದೆ ತಾನೆ. ದಟ್ ಈಸ್ ವಾಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಕಾರ್ಬನ್ ಮ್ಯಾಕ್ಸಿಮಮ್ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್. ಸಲ್ಫರ್ ತೊಗೋಬೋದು ನೀವು. ಸಲ್ಫರ್ ಅಂದ್ರೆ ಇದು ವೆರಿ ಗುಡ್ ಹೇಳ್ಬೇಕಂತಂದ್ರೆ ಎಕ್ಸಾಂಪಲ್ ನೈಟ್ರೋಜನ್ ಫ್ಯಾಮಿಲಿ ಒಳಗೆ ಬರ್ತದೆ. ನೈಟ್ರೋಜನ್ ತೊಗೊಳ್ರೆ ನಡೀತದೆ. ನೈಟ್ರೋಜನ್ ಎಷ್ಟು +6 ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಅಟೋಮಿಕ್ ನಂಬರ್ ಎಷ್ಟು ಬರೀತೀರಿ? 5 ಬರೀತೀರಿ. ಎಲೆಕ್ಟ್ರಾನ್ ಕಾನ್ಫಿಗರೇಷನ್ 1s2, 2s2, ನೆಕ್ಸ್ಟ್ ಎಷ್ಟು ಬರೀತೀರಿ? 2p3 ಬರೀತೀರಿ. ಏನಾಯ್ತು ನೋಡ್ರಿ, ಇಲ್ಲಿ ನೈಟ್ರೋಜನ ಸಲ್ಫರ್ಸ್ +6 ಬರ್ತದನಾ, ನೈಟ್ರೋಜನ್ಸ್ ಎಷ್ಟಾಯ್ತು? 5 ಆಗಲ್ಲ, ಇದು ಜಾಸ್ತಿ ಆಯ್ತು ನೋಡಿದ. ಓಕೆ, ಇಲ್ಲಿ ಏನು ಬರಬೇಕು? ಇಲ್ಲಿ 2p1 ಬರಬೇಕು, ಹೌದಾ? 2p1 ನೈಟ್ರೋಜನ್ ಅಟೋಮಿಕ್ ನಂಬರ್ ಎಷ್ಟು? ಕಾರ್ಬನ್ 6, ನೈಟ್ರೋಜನ್ 7 ಅಲ್ಲ, ಅಟೋಮಿಕ್ ನಂಬರ್ 5 ಅಲ್ಲ, ಸಾರಿ. ದಿಸ್ ಈಸ್ ವಾಟ್ 7. 1s2, 2s2, ನೆಕ್ಸ್ಟ್ ಒನ್ ಈಸ್ ವಾಟ್ ಇನ್ ದಿಸ್ ಕೇಸ್ 2p3. ಓಕೆ, 3 + 2 ಎಷ್ಟಾಗ್ತದೆ? 5 ಆಗ್ತದೆ. ಮ್ಯಾಕ್ಸಿಮಮ್ ನೈಟ್ರೋಜನ್ ಎಷ್ಟಪ್ಪ? 5 ಆಕ್ಸಿಡೇಷನ್ ಸ್ಟೇಟ್. ಬಟ್ ನೈಟ್ರೋಜನ್ ಇರ್ತದೆ, ಬಟ್ ಆಕ್ಸಿಜನ್ ಎಲ್ಲಿ ಬರ್ತದೆ? ನೈಟ್ರೋಜನ್ +5. ಓಕೆ, ನೋ ಪ್ರಾಬ್ಲಮ್, ಮ್ಯಾಕ್ಸಿಮಮ್ +5. ಬಟ್ ಇಲ್ಲಿ ಎಕ್ಸಾಂಪಲ್ ಯಾವ್ದು ಬರೆದಿದ್ದೆ? ಸಲ್ಫರ್ ಬರೆದಿದ್ದೆ. ಸಲ್ಫರ್ ಅಂತಂದ್ರೆ ಸ್ಟಾರ್ಟಿಂಗ್ ಏನಿರ್ತದೆ? ಆಕ್ಸಿಜನ್ ಇರ್ತದೆ. ಆಕ್ಸಿಜನ್ ಸಲ್ಫರ್ ಓಕೆ ಬರ್ತದಲ್ಲ, ಅದಕ್ಕೆ ಆಕ್ಸಿಜನ್ ತೊಗೊಳ್ಳೋಣ, ಈಸಿ ಆಗ್ತದೆ. ಆಕ್ಸಿಜನ್ ಅಟೋಮಿಕ್ ನಂಬರ್ ಎಷ್ಟಪ್ಪ? 8. ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಹೆಂಗೆ ಬರೀತೀರಿ? 1s2, 2s2, ಇಲ್ಲೇನು ಬರೀತೀರಿ? 2p4 ಬರೀತೀರಿ. 4 + 2 ಎಷ್ಟು? 6. ಓಕೆ, ದ್ಯಾಟ್ಸ್ ವೈ ದ ಆಕ್ಸಿಜನ್ ಫ್ಯಾಮ್ಲಿ, ಎಂಟೈರ್ ಆಕ್ಸಿಜನ್ ಫ್ಯಾಮ್ಲಿ, ದ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಈಸ್ +6, ನಾಟ್ ಮೋರ್ ದ್ಯಾನ್ ದ್ಯಾಟ್. ಇದನ್ನ ನೆನಪಿನ ಇಟ್ಕೋಬೇಕು ನೀವು. ಯಾಕೆ ನೆನಪಿನ ಇಟ್ಕೋಬೇಕಂದ್ರೆ ಕ್ಯಾಲ್ಕುಲೇಷನ್ ಮಾಡ್ತಿರ್ತೀರಿ, ಎಕ್ಸಾಮ್ ಓದೋದು ಕೇಳಿರ್ತಾರ. ಇನ್ ಜನರಲ್ ಯಾವುದೋ ಒಂದು ಡಿಫಿಕಲ್ಟ್ ನಿಮಗೆ ಕಂಪೌಂಡ್ ಕೊಟ್ಟಿದ್ದಂದ್ರೆ ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ಸಲ್ಫರ್ ಅಂತ ಕೇಳಿರಂದ್ರೆ ಅಲ್ಲಿ ಆಪ್ಷನ್ ಒಳಗೆ ಚೆಕ್ ಮಾಡಬೇಕು. +6 ಇತ್ತಂದ್ರೆ ದಟ್ ಈಸ್ ರೈಟ್ ಆನ್ಸರ್. +6ಗಿಂತನೂ ಜಾಸ್ತಿ ಇರ್ತದೆ, +7 ಇರ್ತದೆ, ಆಮೇಲೆ +8, +9 ಇರ್ತದ್ರೆ ಅವೆಲ್ಲ ಆಪ್ಷನ್ಸ್ ರಾಂಗ್. ದ ರೈಟ್ ಆಪ್ಷನ್ ಈಸ್ +6. ದಟ್ ಈಸ್ ವಾಟ್ ಟೆಕ್ನಿಕ್. ಇಫ್ ಯು ಡೋಂಟ್ ನೋ ದಿ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದ್ಯಾಟ್ ಕಂಪೌಂಡ್, ಓಕೆ, ದಟ್ ಟೈಮ್ ಯು ಹ್ಯಾವ್ ಟು ಯೂಸ್ ದಿಸ್ ಟೆಕ್ನಿಕ್. ದ್ಯಾಟ್ಸ್ ವೈ ದಿಸ್ 7th ರೂಲ್ ಇಸ್ ಇಂಪಾರ್ಟೆಂಟ್. ದ ಆಕ್ಸಿಡೇಷನ್ ಸ್ಟೇಟ್ ನೆವರ್ ಎಕ್ಸೀಡ್ ಇಟ್ಸ್ ಗ್ರೂಪ್ ನಂಬರ್. ನೀವು ಗ್ರೂಪ್ ನಂಬರ್ ಯಾವುದ್ರೆ ತೊಗೊಂಡ್ರೆ ಅಂದ್ರೆ ಎಕ್ಸೀಡ್ಸ್ ಆಗಂಗಿಲ್ಲ. ಓಕೆ, ನೆಕ್ಸ್ಟ್ ಒನ್ ಈಸ್ ವಾಟ್ 8th ಒನ್. ನೀವು 8th ಪಾಯಿಂಟ್ ತೊಗೊಂಡ್ರೆ ಏನಾಗ್ತದೆ? ಆಕ್ಸಿಡೇಷನ್ ಸ್ಟೇಟ್ ಮೇ ಬಿ 0 or a positive or a negative or even fractional ಇರ್ತದೆ. ಓಕೆ, ಫ್ರ್ಯಾಕ್ಷನಲ್ ಅಂತಂದ್ರೆ ಏನು? 0.5 ಇರ್ಬೋದು, 0.8 ಇರ್ಬೋದು. ಓಕೆ, ಈಗ 1/5, 1/2 ಅಂತಂದ್ರೆ ಏನು ಹೇಳ್ತೀರಿ? 0.5 ಹೇಳ್ತಿರ್ತಾನೆ. ಓಕೆ, ಅದೇ ರೀತಿ ಏನಿರ್ತದೆ? ಆಕ್ಸಿಡೇಷನ್ ಸ್ಟೇಟ್ ಮೇ ಬಿ 0, ಪಾಸಿಟಿವ್, ನೆಗೆಟಿವ್ ಆರ್ ಇವನ್ ಫ್ರ್ಯಾಕ್ಷನಲ್. ಬಟ್ ವ್ಯಾಲೆನ್ಸಿ, ದ ವ್ಯಾಲೆನ್ಸಿ ಈಸ್ ಆಲ್ವೇಸ್ ಹೋಲ್ ನಂಬರ್. ದ ವ್ಯಾಲೆನ್ಸಿ ಈಸ್ ವಾಟ್? ಆಲ್ವೇಸ್ ಹೋಲ್ ನಂಬರ್. ವ್ಯಾಲೆನ್ಸಿ ನೆವರ್ ಶುಡ್ ಬಿ ಅ ಫ್ರ್ಯಾಕ್ಷನ್. ಓಕೆ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಿಮಗೆ ವಾಟ್ ಈಸ್ ದ ವ್ಯಾಲೆನ್ಸಿ ಆಫ್ ಕಾರ್ಬನ್ ಕೇಳ್ತಾನೆ? 4 ಹೇಳಬೇಕಲ್ಲ. ಓಕೆ, 4 ಬಿಟ್ಟು 0.5, 1/5, 1/2 ಅಥವಾ 3/2, 5/7 ಹಿಂಗೆ ಏನಾರ ಹೇಳ್ತೀರಿ? ನಾನು ಬರೋಂಗಿಲ್ಲ ಹೇಳಕ್ಕೆ. ದ್ಯಾಟ್ಸ್ ವೈ ದ ವ್ಯಾಲೆನ್ಸಿ ನೆವರ್ ಶುಡ್ ಬಿ ಅ ಫ್ರ್ಯಾಕ್ಷನ್. ಬೇರ್ ಇನ್ ಮೈಂಡ್. ಓಕೆ,
ನೆಕ್ಸ್ಟ್ ಇದು ಪಾಯಿಂಟ್ ಆಯಿತಾ, 8th ಪಾಯಿಂಟ್ ಕಂಪ್ಲೀಟೆಡ್. ಓಕೆ, ನೆಕ್ಸ್ಟ್ ತಗೊಳ್ರಿ 9th ಪಾಯಿಂಟ್. 9th ಪಾಯಿಂಟ್ ಅಂದರೆ ಇನ್ ಜನರಲ್ ಹೈಡ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಈಸ್ +1 ಇನ್ ಜನರಲ್. ಓಕೆ, but some of the exceptional case, some of the points are there. But in alkali metal means what? First A group is called alkali metal, second A group is called alkaline earth metal. What is the meaning of alkali? Alkali means what? Base. Okay, that's why in this case, but in alkali metal and alkaline earth metal, hydrides exhibit. In that time the hydrogen is called as hydride. That time the hydrogen is called as hydride. ಹೆಂಗಪ್ಪ ಅಂತಂದ್ರೆ ನೀವು ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡ, ಈ ಎಕ್ಸಾಂಪಲ್ ಅಂತಂದ್ರೆ ನಿಂಗೆ H2O ಗುರ್ತದ. ಓಕೆ, H2O ಆದಾಗ ಇಲ್ಲಿ ಹೈಡ್ರೋಜನ್ ಅಂತ ಕರಿತೀರಿ, ಹೈಡ್ರೈಡ್ ಅಂತ ಕರೆಯಲ್ಲ, ಹೈಡ್ರೋಜನ್ ಅಂತ ಕರಿತೀರಿ. ಬಟ್ ಯಾವಾಗ ಹೈಡ್ರೋಜನ್ ಮೆಟಲ್ ಜೊತೆ ಜಾಯಿಂಟ್ ಆಗ್ತದೆ, ಯಾವಾಗ ಮೆಟಲ್ ಜೊತೆ ಜಾಯಿಂಟ್ ಆಗ್ತದಲ್ಲ ಅವಾಗ ನಾವು ಏನಂತ ಕರಿತೀವಿ? ಹೈಡ್ರೋಜನ್ಗೆ ಹೈಡ್ರೈಡ್ ಅಂತ ಕರಿಬೇಕಾ. ಓಕೆ, ಇಲ್ಲೊಂದು ಲಿಥಿಯಂ ಹೈಡ್ರೈಡ್ ಅಂತೀರಿ. ಇದಕ್ಕೆ ಇಲ್ಲದ ಬರೆದಿದ್ದೀನಿ, ನಾನು ಎಕ್ಸಾಂಪಲ್ ಬರೆದಿದ್ದೀನಿ, ಲಿಥಿಯಂ ಹೈಡ್ರೈಡ್ ಅಂತ ಕರಿತೀರಿ. ಇಲ್ಲಿ ಕ್ವಶನ್ ಅರೈಸ್ ಆಗ್ತದ, ಲಿಥಿಯಂ ಮೆಟಲ್ ಆರ್ ನಾನ್ ಮೆಟಲ್? ದ ಲಿಥಿಯಂ ಈಸ್ 100% ಮೆಟಲ್. ದ ಲಿಥಿಯಂ ಇಟ್ ಈಸ್ ಯೂಸ್ಡ್ ಇನ್ ಅ ಮೊಬೈಲ್ ಬ್ಯಾಟ್ರಿ ಇಲ್ದಲ್ಲಿ ಯೂಸ್ ಮಾಡ್ತಿರ್ತಾರೆ ಲಿಥಿಯಂ. ಸರ್ ಹೆಂಗ್ರಿ ಲಿಥಿಯಂ ಮೆಟಲ್ ಅಂದ್ರೆ? I told many times the name end with IUM. Very simple technique is there. The name end with IUM. All are metals. Lithium, just here in this case Li is there. Okay, this is what lithium, no? Spelling of lithium. The name end with what? IUM. All are metals. This is technique you have to use. S block, P block you have to consider. D block is entirely metals. Just you have to bear in mind or memorize the things. Okay, is it clear? Lithium hydride. Just here in this case, lithium is a metal, hydrogen is a non-metal. Okay, hydrogen is not name end with IUM. No, that's why hydrogen is a metal. Okay, why it is kept in the first position of the periodic table in a first A group? We will discuss that point in hydrogen. Okay, it is there. Okay, lithium hydride is there. In this case, the lithium is going to get a plus charge. Obviously ನೀವು lithium ತಗೊಂಡ್ರೆ ಅಂದ್ರೆ ಪ್ಲಸ್ ಚಾರ್ಜ್ ಬರ್ತದೆ ಇಲ್ಲಿ. ಯಾಕೆ ಹೇಳ? ದ ಮೆಟಲ್ ಈಸ್ ಆಲ್ವೇಸ್ ಡೊನೇಟ್ ಆ್ಯನ್ ಎಲೆಕ್ಟ್ರಾನ್. ಮೆಟಲ್ ಏನು ಮಾಡ್ತದೆ? ಎಲೆಕ್ಟ್ರಾನ್ ಯಾವಾಗೂ ಕೊಡ್ತದೆ. ಮೆಟಲ್ ಯಾವಾಗ ಎಲೆಕ್ಟ್ರಾನ್ ತೊಗೊಳ್ಳಲ್ಲ. ನಾರ್ಮಲ್ ಆಗಿ ಥಿಂಕ್ ಮಾಡಿದರೆ ಮೆಟಲ್ ಯಾವಾಗ ಎಲೆಕ್ಟ್ರಾನ್ ತೊಗೊಳ್ಳಲ್ಲ. ಯಾಕಂದ್ರೆ ಮೆಟಲ್ ಈಸ್ ಆಲ್ರೆಡಿ ಪಾಸಿಟಿವ್ ಇರ್ತದೆ, ಮೋರ್ ಪಾಸಿಟಿವ್ ಇರ್ತದೆ ಮೆಟಲ್. ಓಕೆ, ಇಟ್ ಕ್ಯಾನ್ ಡೊನೇಟ್ ಅ ವಾಟ್? ಎಲೆಕ್ಟ್ರಾನ್ ಯೂಸ್ವಲಿ ಕೊಡ್ತಿರ್ತದೆ. ಅವಾಗ ಹೈಡ್ರೋಜನ್, ಓಕೆ, ಅವಾಗ ಏನು ಬರ್ತದೆ? ಹೈಡ್ರೋಜನ್ ಈಸ್ ಗೋಯಿಂಗ್ ಟು ಗೆಟ್ ಅ -1. You have to use this technique also. Other technique, you have to use other technique. Lithium hydrogen, out of these two which is more electronegative? Obviously the answer is what? Hydrogen is the more electronegative alla. Hydrogen more electronegative atandra the electron move from lithium to hydrogen. The hydrogen is going to get a negative charge, the lithium is going to get a positive charge. That's why. But lithium in hydride, means in hydride the hydrogen atomic number is -1 ಇರ್ತದೆ. ಇಲ್ಲೆಲ್ಲ -1 ಬರ್ತದೆ. ಸೋಡಿಯಂ ತಗೊಳ್ರಿ +1, always +1, because it will come under a first A group. ಇಲ್ಲೇನು ಬರಿತೀರಿ? -1 ಬರಿತೀರಿ. ಕ್ಯಾಲ್ಸಿಯಂ ನೋಡಿ, ಇಲ್ಲಿ ಕ್ಯಾಲ್ಸಿಯಂ ಇಟ್ ವಿಲ್ ಕಮ್ ಅಂಡರ್ ವಾಟ್? ಗ್ರೂಪ್ 2. ಅದನ್ನ ಹೇಳ್ತೀನಿ, ಇಲ್ಲಿ ಪಾಯಿಂಟ್ +2 ಇರ್ತದೆ. ಹೈಡ್ರೋಜನ್ ಈಸ್ ಗೋಯಿಂಗ್ ಟು ಗೆಟ್ -1. 2 × -1 -2 ಆಯ್ತಲ್ಲ. ಬಟ್ ಡೋಂಟ್ ರೈಟ್ -2 ಆನ್ ದಿ ಹೈಡ್ರೋಜನ್, ಜಸ್ಟ್ ಯು ಹ್ಯಾವ್ ಟು ರೈಟ್ -1. ಮೇಕ್ ಇಟ್ ಮಲ್ಟಿಪ್ಲೈ, ಯು ವಿಲ್ ಗೆಟ್ ಅ ಫೈನಲ್ ಆನ್ಸರ್. ಓಕೆ, ನೆನ್ಪಿಟ್ಕೋಬೇಕು, ಇದೊಂದು ಪಾಯಿಂಟ್ ಇಂಪಾರ್ಟೆಂಟ್ ಅಲ್ಲ. ಓಕೆ, ನೆನ್ಪಿಟ್ಕೋತೀರಾ? ಹೈಡ್ರೈಡ್ ಇದ್ದಲ್ಲಿ ಏನಾಗ್ತದೆ ಗುರ್ತಾಯ್ತಾ? ಈ ರೀತಿ ಇತ್ತಪ್ಪ. ಯಾವಾಗ ಮೆಟಲ್ ಹೈಡ್ರೋಜನ್ ಜೊತೆ ಅಟ್ಯಾಚ್ ಆಗಿತ್ತಂದ್ರೆ ದಟ್ ಟೈಮ್ ಯು ಹ್ಯಾವ್ ಟು ಕಾಲ್ಡ್ ಹೈಡ್ರೈಡ್, ಲಿಥಿಯಂ ಹೈಡ್ರೈಡ್, ಸೋಡಿಯಂ ಹೈಡ್ರೈಡ್, ಕ್ಯಾಲ್ಸಿಯಂ ಹೈಡ್ರೈಡ್. ದಟ್ ಟೈಮ್ ದ ಹೈಡ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಇಸ್ ಅ -1. ಅಂದರೆ ನೀವು ಫೈನಲ್ ಕನ್ಕ್ಲೂಷನ್ಗೆ ಬರಬೇಕು. ಏನು ಕನ್ಕ್ಲೂಷನ್ಗೆ ಬರಬೇಕು? ಹೈಡ್ರೋಜನ್ ಎಲಿಮೆಂಟಲ್ ಫಾರ್ಮ್ದಾಗಿತ್ತು 0, H2 ಇತ್ತಂದ್ರೆ 0 ಅಂತ ಹೇಳ್ತೀರಿ. ಹೈಡ್ರೋಜನ್ ನಾರ್ಮಲ್ ಫಾರ್ಮ್ದಾಗ, ನಾರ್ಮಲ್ ಅಂದರೆ ಇನ್ ಎಕ್ಸಾಂಪಲ್ ಫಾರ್ H2 ನೋಡ, ಇಲ್ಲೊಂದದ, ಇದು ಏನದ? ಆಕ್ಸಿಜನ್ ಈಸ್ ಆಲ್ಸೋ ಆಕ್ಸಿಜನ್ ಅದ, ಇಲ್ಲೇನ ಹೈಡ್ರೋಜನ್ ಅದ. ಆಕ್ಸಿಜನ್ ಈಸ್ ನಾಟ್ ಅ ಮೆಟಲ್. ಓಕೆ, ಇಲ್ಲೇನದ? ಹೈಡ್ರೋಜನ್ -1 ಆಗ್ತದೆ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ -1 ಆಗ್ತದೆ, ಸಾರಿ ಏನಾಗ್ತದೆ? +1. ಇನ್ ದಿಸ್ ಕೇಸ್ ವಾಟ್? +1 ಆಗ್ತದೆ. ಇಲ್ಲಿ ಏನಾಗ್ತದೆ? -1 ಆಗ್ತದೆ. 3 possible oxidations are there in hydrogen. One is H2. If H2 is there, that is 0. ಇನ್ನೊಂದು ಏನದ? +1 ಆಗ್ತದೆ, ಇನ್ನೊಂದು ಏನಾಗ್ತದೆ? -1 ಆಗ್ತದೆ. ನೆಕ್ಸ್ಟ್ ಲಾಸ್ಟ್ ಒನ್ ದಿಸ್ ಸೆಕೆಂಡ್ ಎ ಗ್ರೂಪ್ ಎಲಿಮೆಂಟ್ಸ್ ತೊಗೊಂಡ್ರಂದ್ರೆ ಯಾವ? ಬೆರಿಲಿಯಂ, ಮ್ಯಾಗ್ನೀಸಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ, ರೇಡಿಯಂ. ಅವಾಗ ಏನಾಗ್ತದೆ? ಆಕ್ಸಿಡೇಷನ್ ಸ್ಟೇಟ್ ಈಸ್ +2, ದಟ್ ಈಸ್ ಫಿಕ್ಸ್. ಐ ಥಿಂಕ್ ಐ ಡಿಡ್ ಒನ್ ಮಿಸ್ಟೇಕ್. Okay, I think that is there in you have to check rule 2. I wrote
I have not wrote potassium. You have to write potassium. It will come under first group. No, that's a potassium is having what +1 oxidation state. ಇಲ್ಲೊಂದು ನಿಮಗೊಂದು JE ಕ್ವಶನ್ ಸಾಲ್ವ್ ಮಾಡ್ತೀನಿ ನಾನು. JE ಕ್ವಶನ್ಸ್ ಕೇಳಿದ್ರೆ ಒಂದು ಕಡೆ JE ಕ್ವಶನ್ಸ್ ಕೇಳಿದ್ರೆ ನೋಡೋಣ ಯಾರು ಹೇಳ್ತೀರಿ. ಸಿಂಪಲ್ ಅದ. ಓಕೆ, ಐ ಥಿಂಕ್ ಇಟ್ ಈಸ್ ಅ ವಿಸಿಬಲ್. ಓಕೆ, ಇಲ್ಲಿ ನೋಡ ಹೆಂಗೆ ಕ್ವಶನ್ ಕೇಳಿದಂದ್ರೆ ಐ ಡೋಂಟ್ ನೋ ಎಕ್ಸಾಕ್ಟ್ ಫುಲ್ ಕ್ವಶನ್ಸ್ ಗೊತ್ತಿಲ್ಲ, ಬಟ್ ನಾನು ನಿಮ್ಗೆ ಐಡಿಯಾ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ KO2 ತೊಗೋತೀರಿ. ಓಕೆ, ನೆಕ್ಸ್ಟ್ ಏನದ KO2 K2 ಅದ. ಓಕೆ, ನೆಕ್ಸ್ಟ್ ಇನ್ನೊಂದೇನು K2O3 ಏನೋ ಇತ್ತು ಈ ರೀತಿ. ಓಕೆ, ಡೋಂಟ್ ವರಿ ದಿಸ್ ಕಂಪೌಂಡ್ ಇಸ್ ಎಕ್ಸಿಸ್ಟ್ ಆರ್ ಐ ಡೋಂಟ್ ನೋ, ಬಟ್ ವಾಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಪೊಟ್ಯಾಸಿಯಮ್ ಇನ್ ಅ ಗಿವನ್ ಕಂಪೌಂಡ್ ಆರ್ ಗಿವನ್ ಆಕ್ಸೈಡ್ಸ್ ಅಂತ ಕ್ವಶನ್ ಕೇಳ್ತಾನ. ಪೊಟ್ಯಾಸಿಯಮ್ ಎಷ್ಟು ಬರ್ತೀರ ಆಕ್ಸಿಡೇಷನ್ ಸ್ಟೇಟ್ +1, ಇಲ್ಲೆಷ್ಟು +1, ಇಲ್ಲೆಷ್ಟು +1, ಬಿಕಾಸ್ ಇಟ್ ವಿಲ್ ಕಮ್ ಅಂಡರ್ ಫಸ್ಟ್ group 100%, no doubt at all. The oxidation state is +1. This type question asked in what JEE mains exam ದಾಗ ಕೇಳಿದ್ರು. Okay, sorry. ಆಯಿತಾ, you have to take screenshot. I will clean the board and next I will start next point. Okay. Okay. Okay friends. Okay, see here. ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಷನ್. ಓಕೆ, ನಾವು ಇಲ್ಲಿವರೆಗೆ ಏನೇನು ನೋಡಿದ್ದೀವಿ, ವಿತ್ ಹೆಲ್ಪ್ ಆಫ್ ದ ಸ್ಟ್ರಕ್ಚರ್ಸ್ ವಿ ಆರ್ ಗೋಯಿಂಗ್ ಟು ರೈಟ್ ದ ಆಕ್ಸಿಡೇಷನ್ ನಂಬರ್, ಬಟ್ ದಟ್ ಈಸ್ ನಾಟ್ ದಟ್ ಮಚ್ ಪಾಪ್ಯುಲರ್. ಓಕೆ, ಎಲ್ಲ ಸ್ಟ್ರಕ್ಚರ್ ನೆನಪಿನಾಗ ಇಟ್ಕೊಳ್ಳೋಕ್ಕಾಗಲ್ಲ. ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ H2SO4 ಅಪ್ಪ, S ಡಬಲ್ ಬಾಂಡ್ O, S ಡಬಲ್ ಬಾಂಡ್ O, OH. ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ S3PO4, HT, ನೆಕ್ಸ್ಟ್ ಒನ್ ಈಸ್ ವಾಟ್ S3PO2, S3PO5. ಎಲ್ಲ ಸ್ಟ್ರಕ್ಚರ್ಸ್ ನೆನಪಿನ ಇಟ್ಕೊಳ್ಳೋಕ್ಕಾಗಲ್ಲ. ವಾಟ್ ಈಸ್ ಸ್ಟ್ರಕ್ಚರ್ ಆಫ್ KMNO4 ಅಂತೇಳಿ. ಅದಕ್ಕೆ ನೀವು ಏನು ಟೆಕ್ನಿಕ್ ಯೂಸ್ ಮಾಡ್ಬೇಕಂದ್ರೆ ಈಗೇನು ಹೇಳ್ತಾನಲ್ಲ, ದಿಸ್ ಈಸ್ ದ ಫೈನಲ್ ಮೆಥಡ್ ಫಾರ್ ವಾಟ್ ಕ್ಯಾಲ್ಕುಲೇಷನ್ ಆಫ್ ಆಕ್ಸಿಡೇಷನ್ ನಂಬರ್. ಯು ಹ್ಯಾವ್ ಟು ಯೂಸ್ ದಿಸ್ ಮೆಥಡ್ ಫಾರ್ ಎಕ್ಸಾಮಿನೇಷನ್. ಓಕೆ, ಡೈರೆಕ್ಟ್ ಈ ಮೆಥಡನ್ನು ಯೂಸ್ ಮಾಡಿ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಬಟ್ ರೂಲ್ಸ್ ಅದಲ್ಲ, 1 to 10 ರೂಲ್ಸ್ ಅದಲ್ಲ, ದೋಸ್ ರೂಲ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಬೇರ್ ಇನ್ ಮೈಂಡ್, ಫಿಕ್ಸ್. ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ರೂಲ್ಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಅ ಗಿವನ್ ಕಂಪೌಂಡ್ ಅಂತ ಹೇಳ್ತೀನಿ. ಓಕೆ, ಯಾಕಂತಂದ್ರೆ ಅವ್ರ ರೂಲ್ಸನ್ನು ಎಕ್ಸಾಮ್ದಲ್ಲಿ ಕೇಳಲ್ಲ, ಬಟ್ ಅವ್ರ ರೂಲ್ಸ್ ವಿತ್ ದ ಹೆಲ್ಪ್ ಆಫ್ ದ ರೂಲ್ಸ್ ಯು ಹ್ಯಾವ್ ಟು ಸಾಲ್ವ್ ದಿ ಕ್ವಶನ್ಸ್. ಓಕೆ, ಇಲ್ಲಿ ನೋಡಿ, ಇಲ್ಲೇನು ಕ್ವಶನ್ ಕೇಳ್ತಾನ, ವಾಟ್ ಈಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಇನ್ ಅ ಗಿವನ್ ಕಂಪೌಂಡ್ ಅಂತೇಳಿ. ಸಲ್ಫರ್ ಇಲ್ಲೇ ನಾನು ಮಾರ್ಕ್ ಹಾಕಿರೋದನ್ನೆಲ್ಲ ಬರ್ದಿದ್ದೀನಿ ನಾನು ಆಲ್ರೆಡಿ ಎಲ್ಲ ಕಂಪೌಂಡ್ಸ್ಗಳು ಇದ್ರದ್ದು. ಆಮೇಲೆ ಇಲ್ಲೇ ಥರದ ನೈಟ್ರೋಜನ್. ಓಕೆ, ಈ ಥರದ್ದು ಏನು ಮಾಡಬೇಕಪ್ಪ, ಆಕ್ಸಿಡೇಷನ್ ಸ್ಟೇಟನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಸೆಂಟ್ರಲ್ ಅಟಮ್ ಅಂತ ಕರೀತಾರೆ ಅವಕ್ಕೆಲ್ಲ ಏನಂತ ಕರೀತಾರೆ, ಸೆಂಟ್ರಲ್ ಅಟಮ್ ಅಂತ ಕರೀತಾರೆ. H2SO4 ನಾವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀವಿ. H2SO4 ಲಾಸ್ಟ್ ಬಟ್ 1 ವೀಡಿಯೋ ಇತ್ತಲ್ಲ ಯಾವುದೋ ನೋಡಿ. ಓಕೆ, ಅಲ್ಲಿ ನೋಡಿದ್ದೀವಿ ನಾವು ಏನಪ್ಪ ಸ್ಟ್ರಕ್ಚರ್ ಬರೆದಿದ್ದೀವಿ, ಅವಾಗ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಅದು ಲೆಂದಿ ಮೆಥಡ್ ಅದ, ಬಟ್ ಲೆಂದಿ ಮೆಥಡ್ ಡೋಂಟ್ ಫಾಲೋ ದ್ಯಾಟ್ ಒನ್. Okay, but you have to use this one, very simple. Just here I am going to solve 3 to 4 example. After that I will give you a homework. Okay, just you have to write the answer in a comment box. Okay, ಇಲ್ಲಿ ನೋಡಿ, ಹೈಡ್ರೋಜನ್ ಎಷ್ಟು ಅದ, 2 ಅದ. ಈಗ ನೋಡ ಹಿಂಗೆ ಬರ್ಕೋತೀನಿ ನಾ ಇದನ್ನು. ಓಕೆ, 2 ಹೈಡ್ರೋಜನ್ ಹಿಂಗೆ ಬರ್ಕೊಳ್ಳ, ಎಷ್ಟು ಹೈಡ್ರೋಜನ್ ಅಪ್ಪ 2 ಪ್ಲಸ್ ಬರಿಬೇಕು, ಆ್ಯಡ್ ಮಾಡ್ಕೋತ ಹೋಗ್ಬೇಕು. ಸಮ್ ಆಫ್ ಅಂತ ಹೇಳಿದ್ದ ರೂಲ್ ಅದಲ್ಲ, ಆ ರೂಲ್ ಯೂಸ್ ಆಗ್ತದೆ. ಓಕೆ, ಸಲ್ಫರ್ ಅದಪ್ಪ, ಎಷ್ಟು ಸಲ್ಫರ್ ಅದಾವ, 1 ಸಲ್ಫರ್ ಅಷ್ಟು ಬರೆದು ಬಿಡಲ, ಸಲ್ಫರ್ ಪ್ಲಸ್ ಆಕ್ಸಿಜನ್ ಎಷ್ಟು ಅದಾವ, 4 ಆಕ್ಸಿಜನ್ ಅದ. ಎಷ್ಟು ಆಕ್ಸಿಜನ್ ಅದ, 4 ಆಕ್ಸಿಜನ್ ಅದ. ಇಲ್ಲಿ ಏನರ ಚಾರ್ಜ್ ಅದನ, ಇಲ್ಲಿ ಏನಾರ ಚಾರ್ಜ್ ಅದನ, ಏನೂ ಚಾರ್ಜ್ ಇಲ್ಲ. ಸಮ್ ಆಫ್ ಆಲ್ ದ ಆಕ್ಸಿಡೇಷನ್ ನಂಬರ್ ಆಫ್ ಗಿವನ್ ಅಟಮ್ಸ್ ಈಸ್ ಈಕ್ವಲ್ ಟು 0 ಇನ್ ಅ ನ್ಯೂಟ್ರಲ್ ಮಾಲಿಕ್ಯೂಲ್ ಅಂತೈತೆ ನೋಡ. ಓಕೆ, ದಟ್ ಇಸ್ ರೂಲ್ ಒಳಗಿತ್ತಲ್ಲ, ಆ ರೂಲ್ ಅಪ್ಲೈ ಮಾಡಿರಿ. ಈಕ್ವಲ್ ಟು ಏನು ಹಾಕ್ರಿ, ಇಲ್ಲಿ 0 ಹಾಕ್ರಿ. ಈಕ್ವಲ್ ಟು ಏನು ಹಾಕ್ರಿ, 0 ಹಾಕ್ರಿ. ಸಮ್ ಆಫ್ ಆಲ್. ಈಗ ನೆಕ್ಸ್ಟ್ ನೋಡೋಣ ನಾವು, ನಮಗೇನು ಟೆಕ್ನಿಕ್ ಅದಪ್ಪ, ಹೈಡ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಪ್ಪ, ಇನ್ ಜನರಲ್ ಆಕ್ಸಿಡೇಷನ್ ಸ್ಟೇಟ್. ಮೆಟಲ್ ಅಂತೂ ಅಲ್ಲ. ಓಕೆ, ಇನ್ ಜನರಲ್ ಏನದ, +1 ಅದ. +1 ಬರಿಲ್ಲ, ಇಲ್ಲೇನು ಬರೀತಾನ, +1 ಬರೀತಾನ. ಪ್ಲಸ್ ಸಲ್ಫರ್ ಆಕ್ಸಿಡೇಷನ್ ಸ್ಟೇಟ್ ಏನು ಮಾಡತ್ತಂದಾರ, ಅವರ ಕ್ಯಾಲ್ಕುಲೇಷನ್ ಮಾಡತ್ತಂದಾರ. ಅದ್ರದಂಗೆ ಅದ್ರ ಆಕ್ಸಿಡೇಷನ್ ಸ್ಟೇಟ್ ಬರೆಯೋಕೆ ಬರಲ್ಲ, ಕ್ಯಾಲ್ಕುಲೇಷನ್ ಮಾಡ್ಬೇಕು. ಅದಕ್ಕೆ ನಾ ಏನಂತ ಇಟ್ಕೋತೀನಿ, ಇದಕ್ಕೆ ಎಕ್ಸ್ ಅಂತ ಇಟ್ಕೋತೀನಿ. ಅದು ಗೊತ್ತಿಲ್ಲ, ನೀವು ವಾಯು ಇಟ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನಾನು ಎಕ್ಸ್ ಅಂತ ಇಟ್ಕೋತೀನಿ. ಆಮೇಲೆ 4 ಬರಿತೀನಿ. ವಾಟ್ ಈಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ ಇನ್ ಜನರಲ್? ಐ ಆಮ್ ಆಸ್ಕಿಂಗ್. ಇನ್ ಜನರಲ್ ಅಂತಂದ್ರೆ ಏನದ, -2 ಅದ ನೋಡಿ. ಓಕೆ, -2 ಅದನ, ಈಕ್ವಲ್ ಟು ಏನದ, 0. ಕ್ಲಿಯರ್ ಆಯ್ತಾಯ್ತು ಪಾಯಿಂಟ. ಓಕೆ, ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ನೋಡಿ, 2 × 1 ಎಷ್ಟಪ್ಪ ಇದೆ, 2 ಪ್ಲಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಡು. 4 2 ಎಷ್ಟಪ್ಪ, 8 ಈಕ್ವಲ್ ಟು 0 ಆಯಿತಾ. ನೆಕ್ಸ್ಟ್ ಇಲ್ಲಿ ನೋಡ, ಕ್ಯಾಲ್ಕುಲೇಷನ್ ಎಷ್ಟು ಆಗ್ತದೆ ಇದೆ, ಎಕ್ಸ್ -6 ಈಕ್ವಲ್ ಟು 0 ಆಗ್ತದೆ. ನೆಕ್ಸ್ಟ್ ಏನಪ್ಪ, ಎಕ್ಸ್ ಈಕ್ವಲ್ ಟು +6. ದಿಸ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ವಾಟ್, ಸಲ್ಫರ್ ಅಂತ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ ಕೇರ್ಫುಲ್ಲಾಗಿ. ಸಲ್ಫರ್
ಆಕ್ಸಿಡೇಷನ್ ಸ್ಟೇಟ್. ಈ ಮೆಥಡ್ ಫೈನಲ್ ಮೆಥಡ್ ಇದೆ. ಈ ಮೆಥಡನ್ನು ನೀವೆಲ್ಲ ಫಾಲೋ ಅಪ್ ಮಾಡಬೇಕಾಗ್ತದೆ. ಓಕೆ, ಅವು ಏನು ಹೇಳಿದನಲ್ಲ ಅವು ಸ್ಟ್ರಕ್ಚರ್ಸ್ ಮೆಥಡ್, ಅವೆಲ್ಲ ಎನ್ ಸಿ ಆರ್ ಟಿ ಒಳಗೆ ಕೊಟ್ಟಿದ್ದಾರೆ. ಎನ್ ಸಿ ಆರ್ ಟಿ ಒಳಗೆ ಅದು ಪಾಯಿಂಟ್ ಎಲ್ಲ ಈ ರೀತಿ ಫಾಲೋ ಅಪ್ ಮಾಡ್ತೀರಿ. ಸಿಂಪಲ್ ಅದ. ಹೌ ಟು ಟ್ರೈ ಮೋರ್ ದ್ಯಾನ್ 2 to 3 ಟೈಮ್ಸ್. ಓಕೆ, ಯು ವಿಲ್ ಕಮ್ ಟು ನೋ. ಓಕೆ, ನೆಕ್ಸ್ಟ್ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ತೀನಿ. ಓಕೆ, ಇಲ್ಲೇ ಅದ ನೋಡ, ಆಲ್ ಆಫ್ ಯು ಲಿಸನ್. ಓಕೆ, ಇನ್ ದಿಸ್ ಕೇಸ್ ವಾಟ್ ಮ್ಯಾಂಗನೀಸ್ ಐತೆ ನೋಡಿ. ಹೌದಾ, ಮ್ಯಾಂಗನೀಸ್ ಅದನಾ. ಮ್ಯಾಂಗನೀಸ್ ನೀವು ಏನು ಮಾಡ್ಬೇಕಲ್ಲ, ಆಕ್ಸಿಡೇಷನ್ ಸ್ಟೇಟ್. ಮ್ಯಾಂಗನೀಸ್ ಇಸ್ ಸೆಂಟ್ರಲ್ ಮೆಟಲ್. ಹೌದಾ, ಸೆಂಟ್ರಲ್ ಆಟಮ್ ಅಂತ ಅನ್ಬೋದು, ಬಟ್ ಮ್ಯಾಂಗನೀಸ್ ಇಸ್ ಅ ಮೆಟಲ್, ನೋ ಪ್ರಾಬ್ಲಮ್. ಪೊಟ್ಯಾಸಿಯಮ್, ಎಷ್ಟು ಪೊಟ್ಯಾಸಿಯಮ್ ದಾವ? 1 ಪೊಟ್ಯಾಸಿಯಮ್ ದಾವ. ಬರೀಲ್ಲ, ಕೆ ಬರೀಲ್ಲ. ನೆಕ್ಸ್ಟ್ ಅಷ್ಟೇ ಅದ, ಏನೂ ಚೇಂಜ್ ಇಲ್ಲ. ನೆಕ್ಸ್ಟ್ ಇದು ಗೊತ್ತಿಲ್ಲಪ್ಪ, ಎಕ್ಸ್. ಆಮೇಲೆ ಆಕ್ಸಿಜನ್ ಎಷ್ಟು ದಾವ? 4 ಆಕ್ಸಿಜನ್ ದಾವ. ಈಕ್ವಲ್ ಟು ಏನಾರ ಚಾರ್ಜ್ ಅದ ಇಲ್ಲಿ? ಯಾವುದು ಚಾರ್ಜ್ ಇಲ್ಲ ಅಂದರೆ 0. ಈಕ್ವಲ್ ಟು ಏನು ಹಾಕಬೇಕಾ? 0 ಹಾಕಬೇಕು. ಓಕೆ, ನೆಕ್ಸ್ಟ್ ಆಯಿತಾ. ಪೊಟ್ಯಾಸಿಯಮ್ ನಿಮ್ಗೆ ಹೇಳಿದ್ದೆ, ಪೊಟ್ಯಾಸಿಯಮ್ ಇಟ್ ವಿಲ್ ಕಮ್ ಅಂಡರ್ ಫಸ್ಟ್ ಎ ಗ್ರೂಪ್, ಸೆಕೆಂಡ್ ಎ ಗ್ರೂಪ್? ಫಸ್ಟ್ ಎ ಗ್ರೂಪ್ ಇದ್ದು ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಏನಿರ್ತದಪ್ಪ? +1 ಫಿಕ್ಸ್. ಓಕೆ, ಏನೂ ಚೇಂಜ್ ಆಗಂಗಿಲ್ಲ. ಇದಕ್ಕೆ ಏನು ಬರೀತೀರಿ? +1 ಬರೀಲ್ಲ. ನೆಕ್ಸ್ಟ್ ಪ್ಲಸ್ ಬರೀಲಿ. ಎಕ್ಸ್ ಗೊತ್ತಿಲ್ಲಲ್ಲ. ನೆಕ್ಸ್ಟ್ ವಾಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್? -2 ಈಕ್ವಲ್ ಟು ಏನಪ್ಪ? 0. ಹೌದಾ, ನೆಕ್ಸ್ಟ್ ಇಲ್ಲಿ ಏನು ಬರಿತೀರಿ? 1 ಬರಿತೀರಿ. ಇದು ಎಕ್ಸ್ ಆಯಿತಾ. 4 2 ಎಷ್ಟು ಆಯ್ತಾ? 8 ಈಕ್ವಲ್ ಟು 0 ಆಯಿತಾ. ನೋಡಿ ಇಲ್ಲಿ 8 - 1 ಎಷ್ಟು? 7 ಆಗ್ತದೆ. ಓಕೆ, ಇನ್ ದಿಸ್ ಕೇಸ್ x - 7 ಈಕ್ವಲ್ ಟು 0. x ಈಕ್ವಲ್ ಟು ವಾಟ್? +7. ವಾಟ್ ಈಸ್ ದ ಜನರಲ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮ್ಯಾಂಗನೀಸ್? +7. ಈ ರೀತಿ ಫೈಂಡ್ ಔಟ್ ಮಾಡಬೇಕು. ಓಕೆ, ದಿಸ್ ಈಸ್ ಅ ಫೈನಲ್ ಮೆಥಡ್. ಓಕೆ, ಆಯಿತಾ, ನೆನಪು ಆಗ್ತದ. ಓಕೆ, ನೆಕ್ಸ್ಟ್ ನೋಡಿರಿ. ಆಯಿತಾ, ನೆಕ್ಸ್ಟ್ ಈ ಪಾಯಿಂಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಈ ಪಾಯಿಂಟ್ ಏನು ಕ್ಯಾಲ್ಕುಲೇಷನ್ ಮಾಡಬೇಕಾ? ವಾಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ನೈಟ್ರೋಜನ್? ಓಕೆ ಅಂತ ಕೇಳಿದ ನಾವು. ಓಕೆ, ಹೈಡ್ರೋಜನ್ ಏನದ? ಎಷ್ಟು ಹೈಡ್ರೋಜನ್ ಅಂತ ಬರ್ಕೊಂಡ್ಬಿಡ್ಬೇಕು. 1 ಹೈಡ್ರೋಜನ್ ಅದಪ್ಪ, ಪ್ಲಸ್ ಎಕ್ಸ್ ಅಂದರೆ ನೈಟ್ರೋಜನ್ ಅದ. ನೈಟ್ರೋಜನ್ ಅಂತ ಎಕ್ಸ್ ಬರಿಬೋದಾ? ನಾವೊಂದು ಸ್ಟೆಪ್ ಸ್ಕಿಪ್ ಮಾಡಿದ್ದೀನಿ, ಇಲ್ಲಿ ಡೈರೆಕ್ಟ್ ತೊಗೊಂಡೇನೆ, ನಡೀತೈತಿ. ಇಲ್ಲ ನೀವು ಸಲ್ಫರ್ ತೊಗೋಬೋದು, ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಏನು ತೊಗೋಬೋದಾ? ಸಲ್ಫರ್ ತೊಗೋಬೋದು. ಒಂದು ಸ್ಟೆಪ್ ಇಲ್ಲ ಅಂತೇಳಿ. ಓಕೆ, ನೆಕ್ಸ್ಟ್ ನಾನು ಡೈರೆಕ್ಟ್ ಬರಿತೀನಿ. ನೆಕ್ಸ್ಟ್ ಆಮೇಲೆ ಒಂದು 3 to 4 ಎಕ್ಸಾಂಪಲ್ ಅಷ್ಟೇ ಫುಲ್ ಹೇಳ್ತಾ ಇದ್ದೀನಿ, ಬಟ್ ನೆಕ್ಸ್ಟ್ ನಾನು ಡೈರೆಕ್ಟ್ ಬರಿತೀನಿ. ಓಕೆ, ನೆಕ್ಸ್ಟ್ ಇಲ್ಲೇನ ನೈಟ್ರೋಜನ್ ಅದ. ಓಕೆ, ಪ್ಲಸ್ ಹೌ ಮೆನಿ ಆಕ್ಸಿಜನ್ಸ್ ಅದಾವ? 3 ಆಕ್ಸಿಜನ್ ಈಕ್ವಲ್ ಟು 0 ಬರಿತೀರಿ. ಹೈಡ್ರೋಜನ್ ಏನಪ್ಪ? +1 ಅಲ್ಲ. ನೆಕ್ಸ್ಟ್ ನೈಟ್ರೋಜನ್ ಗೊತ್ತಿಲ್ಲ, ಎಕ್ಸ್ ಇಂಟು ಪ್ಲಸ್ ಆಕ್ಸಿಜನ್ ಎಷ್ಟು? -2 ಈಕ್ವಲ್ ಟು ಏನಾಗ್ತದೆ? 0 ಆಗ್ತದೆ. ಇದು 1 ಎಕ್ಸ್ 3 2 6 ಈಕ್ವಲ್ ಟು 0. ಇಲ್ಲೇ 6 - 1 ಅಂದರೆ 5 ಆಗ್ತದನ, ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು ಏನಾಗ್ತದೆ? 5 ಆಗ್ತದೆ, +5 ಆಕ್ಸಿಡೇಷನ್ ಸ್ಟೇಟ್. ಸಿಂಪಲ್ ಅದ. ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋಗ್ಬೇಕು 1 by 1 ಎಲ್ಲ. ಓಕೆ, ಇವೆಲ್ಲ ಎಕ್ಸಾಂಪಲ್ಸ್ ಇರ್ತಾವಲ್ಲ, ನಾರ್ಮಲ್ ಸಿಂಪಲ್ ಎಕ್ಸಾಂಪಲ್ಸ್ ಇವೆಲ್ಲ ಎನ್ ಸಿ ಆರ್ ಟಿ ಒಳಗೆ ಕೊಟ್ಟಿದ್ದಾರೆ. ಓಕೆ, ಇವೆಲ್ಲ ಏನು ಇಂಡೈರೆಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಕಾಲ್ ಆಸ್ ಎ ನ್ಯೂಟ್ರಲ್ ಮಾಲಿಕ್ಯೂಲ್ಸ್. ಇವೆಲ್ಲ ಇವಕ್ಕೆಲ್ಲ ಏನಂತ ಕರಿತೇವೆ? ನ್ಯೂಟ್ರಲ್ ಮಾಲಿಕ್ಯೂಲ್ಸ್. ಅಯಾನ್ಸ್ ಇತ್ತಂದ್ರೆ ಅದೊಂದು ಪಾಯಿಂಟ್ ಅದ ನೋಡ್ರಿ. ಸಮ್ ಆಫ್ ದ ಅಯಾನ್ಸ್ ಅಂತ ಇತ್ತಲ್ಲ, ಅದೊಂದು ಪಾಯಿಂಟ್ ಅದ. ಇಲ್ಲೇ ನೋಡ್ರಿ, ಇಲ್ಲಿ ನೋಡ್ರಿ ಅಯಾನ್ಸ್ ಅದ. ಇದೆ ದಿಸ್ ಇಸ್ ಹ್ಯಾವಿಂಗ್ 1 ಅಯಾನ್ಸ್. ಇನ್ ದಿಸ್ ಕೇಸ್ ವಾಟ್? ಅನದರ್ ಎಕ್ಸಾಂಪಲ್. ದಿಸ್ ಇಸ್ ನ್ಯೂಟ್ರಲ್, ದಿಸ್ ಆಲ್ಸೋ ನ್ಯೂಟ್ರಲ್. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಅದ. NH3 ಅಂತ ಕೊಟ್ಟಿದ್ದಾನೆ. NH3 ಅಂತ ಕೊಟ್ಟಿದ್ದಾನೆ ಅಂತಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ನೈಟ್ರೋಜನ್. ಇನ್ ದಿಸ್ ಕೇಸ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಷನ್ ಮಾಡಬೇಕಪ್ಪ. ಏನಂತೇಳಿ? ಓಕೆ, ನೈಟ್ರೋಜನ್ ಗೊತ್ತಿಲ್ಲ, ಹೌದಿಲ್ಲೋ? ಗೊತ್ತಿಲ್ಲ ಅಂತಂದ್ರೆ ನಾ ಬರ್ಕೊಳ್ಳಿ, ಹಿಂಗೆ ಬರ್ಕೋತೀನಿ. ಫಸ್ಟ್ ನೈಟ್ರೋಜನ್ ಬರೀತೀನ. ಪ್ಲಸ್ ಹೌ ಮನಿ ಹೈಡ್ರೋಜನ್ಸ್? 3 ಹೈಡ್ರೋಜನ್ಸ್ ಅದಾವ. ಈಕ್ವಲ್ ಟು ಏನು ಬರೀಬೇಕಾ? 0 ಬರಿಬಾರ್ದು. ಏನು ಬರೀಬೇಕಾ? +1. ಯಾಕೆ? ಚಾರ್ಜ್ ಐತಲ್ಲ, ಇಲ್ಲಿ ಏನು ಬರೀಬೇಕಾ? +1. ಬಿಕಾಸ್ ಆಫ್ ಅಯಾನಿಕ್ ಕಂಪೌಂಡ್ ಅಲ್ಲ. ಅಯಾನಿಕ್ ಕಂಪೌಂಡ್ ಸಮ್ ಆಫ್. ಓಕೆ, ಸಮ್ ಆಫ್ ಏನು ಆಕ್ಸಿಡೇಷನ್ ನಂಬರ್ ಏನಿರ್ತದಲ್ಲ, ದಟ್ ಈಸ್ ಮಸ್ಟ್ ಬಿ 2 ಅಂತ ಬರೆದಿದ್ದೆ ನೋಡು. ಆ ರೀತಿ ಅಪ್ಲೈ ಮಾಡಬೇಕು. ನೈಟ್ರೋಜನ್ ಗೊತ್ತಿಲ್ಲ, ಎಕ್ಸ್ ಎಷ್ಟಪ್ಪ? ಹೈಡ್ರೋಜನ್ ಎಷ್ಟಪ್ಪ? +1 ಈಕ್ವಲ್ ಟು ಏನ? +1 ಬರಿತೀರಿ. ಎಕ್ಸ್ ಪ್ಲಸ್ 3 × 1 ಎಷ್ಟತ್ತಪ್ಪ? 3 ಈಕ್ವಲ್ ಟು 1 ಬರಿತೀರಿ. ಎಕ್ಸ್ ಈಕ್ವಲ್ ಟು ಏನು ನೋಡ? 1 - 3. 3 ಈ ಕಡೆ ಕಳಿಸ್ರಿ, ಎಷ್ಟಾಯ್ತು? -3. ಎಕ್ಸ್ ಈಕ್ವಲ್ ಟು ಏನಾಯ್ತಾ? -2 ಆಯ್ತಾ? ಎಷ್ಟಾಯ್ತು ನೋಡೋದ? ಎಕ್ಸ್ ಈಕ್ವಲ್ ಟು ಏನಾಯ್ತಾ? -2 ಆಯ್ತು. ಓಕೆ, ಇದು ಕರೆಕ್ಟ್ ಅದ. 3 × 1 3 ಈ ಕಡೆ ಹೋಯ್ತಾ? ಪ್ಲಸ್ ಇದು ಏನಾಯ್ತಾ? ಮೈನಸ್ ಆಯ್ತಾ? ಎಕ್ಸ್ ಈಕ್ವಲ್ ಟು ಏನು ಬರ್ತೈತಿ? -2 ಆಗ್ತದೆ. ನೈಟ್ರೋಜನ್ದು ಏನಾಯ್ತು ಇಲ್ಲಿ? -2 ಆಗ್ತದೆ. ಓಕೆ, ಇದೊಂದು ಸ್ವಲ್ಪ ನೀವು ನೆನಪನ್ನೇ ಇಟ್ಕೋಬೇಕು. NH3 ಅದಲ್ಲ, 3 ಹೈಡ್ರೋಜನ್ +1 ಚಾರ್ಜ್ ಇರ್ತದೆ. ಈಕ್ವಲ್ ಟು ಏನು ಬರ್ತದೆ? +1 ಬರ್ತದೆ. 3 ಆ ಕಡೆ ಕಳಿಸ್ತೀರಿ, ದಟ್ ಈಸ್ ವಾಟ್? -3 ಆಗ್ತದೆ. 1 - 3 ವಿ ಆರ್ ಗೋಯಿಂಗ್ ಟು ಗೆಟ್ -2. ಇದೊಂದು ಸ್ಟ್ರಕ್ಚರ್. ಓಕೆ, ಆಯಿತಾ. ನೆಕ್ಸ್ಟ್ ಇಲ್ಲಿ ಬರಿ, K2Cr2O7. ಓಕೆ, ಇಲ್ಲಿದು ಆಕ್ಸಿಡೇಷನ್ ಸ್ಟೇಟ್. ಇಲ್ಲಿ ಕೆ ಎಷ್ಟು ಬರ್ಕೋಬೇಕಾ? 2K. ಓಕೆ, ಪ್ಲಸ್ ಎಷ್ಟಪ್ಪ? 2 ಕ್ರೋಮಿಯಮ್ ಪ್ಲಸ್ 7 ಎಷ್ಟವ? ಆಕ್ಸಿಜನ್ ಈಕ್ವಲ್ ಟು ಏನು? 0. ದೇರ್ ಇಸ್ ನೋ ಚಾರ್ಜ್ ಅಲ್ಲ, ಚಾರ್ಜ್ ಏನಿಲ್ಲಲ್ಲ, 0ನೂ ಬರೀಬೇಕಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಏನು ಬರಿತೀರಿ? ಪೊಟ್ಯಾಸಿಯಮ್ದು ಎಷ್ಟು ಹೇಳ? +1 ಬರಿತೀರಿ. ನೆಕ್ಸ್ಟ್ ಕ್ರೋಮಿಯಮ್ ಗೊತ್ತಿಲ್ಲ ಅಂದ್ರೆ 2x ಬಂದ್ಕೋಬೇಕಲ್ಲ. 7 2 ಎಷ್ಟು? 7 ಇಂಟು ಆಕ್ಸಿಜನ್ ಎಷ್ಟು? -2 ಈಕ್ವಲ್ ಟು 0 ಬರಿತೀರಿ. 2 × 1 2 ಆಯಿತಾ? ಇಲ್ಲಿ 2x ಅದ ಆಲ್ರೆಡಿ. 7 2 ಎಷ್ಟು ಆಯಿತಾ? 14 ಈಕ್ವಲ್ ಟು 0 ಆಯಿತಾ? 2x - 12 ಈಕ್ವಲ್ ಟು ಎಷ್ಟಪ್ಪ? 0. 2x ಈಕ್ವಲ್ ಟು 12.
ಎಕ್ಸ್ ಈಕ್ವಲ್ ಟು ಏನಪ್ಪ 12/2 ಎಕ್ಸ್ ಈಕ್ವಲ್ ಟು ಏನಾಯ್ತು +6 ಆಯ್ತಲ್ಲ, ಈಸಿ ಅದ. ಓಕೆ, ನೋಡ್ಕೋಬೇಕು ನೀವು ಒಂದು ಸ್ವಲ್ಪ ಆಯಿತಾ. ನೆಕ್ಸ್ಟ್ +6 ಆಯಿತು, ಇದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಇದೊಂದು ಪಾಯಿಂಟ್ ಆಯಿತಾ. ನೆಕ್ಸ್ಟ್ ಇಲ್ಲಿ ಬರ್ರಿ, CO3 2- ಅದ. CO3 2- ನೋಡಿ, ಇದರ ಕ್ಯಾಲ್ಕುಲೇಷನ್ ಮಾಡಬೇಕು. ಆಕ್ಸಿಡೇಷನ್ ಸ್ಟೇಟ್ ಆಫ್ ಕಾರ್ಬನ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು. ಕಾರ್ಬನ್ ಕ್ಯಾಲ್ಕುಲೇಷನ್ ಮಾಡ್ಬೇಕಂತಂದ್ರೆ ಎಷ್ಟು ಕಾರ್ಬನ್ ಅದಾವ, 1 ಕಾರ್ಬನ್ ಬರೀಲಿ, 1C ಬರೀತಾನೆ, ಪ್ಲಸ್ ಹೌ ಮನಿ ಆಕ್ಸಿಜನ್ಸ್ ಅದಾವ, 3 ಆಕ್ಸಿಜನ್ ಈಕ್ವಲ್ ಟು 0 ಬರೀಬೇಕಾ -2 ಬರೀಬೇಕಾ, -2, ಯಾಕಂದ್ರೆ ಚಾರ್ಜ್ ಅದ -2 ಬರೀಬೇಕಾ. 1 ಕಾರ್ಬನ್ ಗೊತ್ತಿಲ್ಲ ಅಂತಂದ್ರೆ ಏನದ ಎಕ್ಸ್. ನೆಕ್ಸ್ಟ್ 3 2s ಬರೀಬೇಕಲ್ಲ, 3 -12 ಆಕ್ಸಿಜನ್ ಈಕ್ವಲ್ ಟು -2. ನೆಕ್ಸ್ಟ್ ಎಕ್ಸ್ -6 ಈಕ್ವಲ್ ಟು ವಾಟ್ -2. ಎಕ್ಸ್ ಈಕ್ವಲ್ ಟು -2 +6 ಆಗ್ತದೆ. ಆ ಕಡೆ ಹೋಯ್ತಂದ್ರೆ ಎಕ್ಸ್ ಈಕ್ವಲ್ ಟು ಏನಾಗ್ತದೆ +4. ಇಲ್ಲಿ ಬಂತು ನೋಡ, ವಾಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕಾರ್ಬನ್ +4 ಅಂತ ಬರ್ತದೆ. ಓಕೆ, ಇದೊಂದು ಪಾಯಿಂಟ್ ನೆನ್ಪಿಟ್ಟು ಹೋಗ್ಬೇಕು. ಓಕೆ, ಇಲ್ಲೊಂದು ಸ್ವಲ್ಪ ನೋಡ, ಇದು NH3 ಇದು ಓಕೆ, NH3 -2 ಬರ್ತದೆ. ಬೈ ಚಾನ್ಸ್ NH3 ಆ್ಯಕ್ಚುಲಿ ಮಿಸ್ಟೇಕ್ ಆಗಿದೆ, ಇದು ಕಂಪೌಂಡ್ NH3 ಪ್ಲಸ್ ಇರಲ್ಲ, NH4 ಮಾಡ್ಕೋಬೇಕಿದು. ಇದು ಏನು ಮಾಡ್ಕೋಬೇಕಾ, ಅದಕ್ಕೆ ಇದೇ ಕನ್ಫ್ಯೂಸ್ ಆಗತ್ತಿರ್ತದ. ಏನಪ್ಪ ಅಂತಂದ್ರೆ NH4+ ಇರ್ತದೆ ಯೂಸ್ವಲಿ. ಇಲ್ಲಿ +4 ಆಗ್ತದೆ, ಇಲ್ಲೇನು ಬರ್ತದೆ ಹೇಳಪ್ಪ, +4 ಬರ್ತದೆ. ಇನ್ ದಿಸ್ ಕೇಸ್ ವಿ ಆರ್ ಗೋಯಿಂಗ್ ಟು ಗೆಟ್ ವಾಟ್ +4. ಓಕೆ, ಇಲ್ಲೇನು ಬರ್ತದೆ ಸೇಮ್ +4 ಬರ್ತದೆ. ಇಲ್ಲೇನಾಗ್ತದೆ ನೋಡ್ರಿ 4, ಇಲ್ಲೆಷ್ಟು ಬರ್ತದೆ -3. ನಾವು ಇಟ್ ಈಸ್ ಕರೆಕ್ಟ್. NH3+ ಇರಲ್ಲ ಯೂಸ್ವಲಿ, NH4+ ಇರ್ತದಲ್ಲ ಕಂಪೌಂಡ್. ಓಕೆ, ಅದಕ್ಕೆ ಆಯ್ತಲ್ಲ, ಈ ರೀತಿ ಬರೀತೀರಿ. ನೆಕ್ಸ್ಟ್ ಇಲ್ಲೊಂದು ಅದ ನೋಡ್ರಿ, ನೋಡ್ರಿ. ಓಕೆ, ಇಲ್ಲೊಂದದ ಕಂಪೌಂಡ್. ಓಕೆ, H2S2O8 ಅಂತದ. ಓಕೆ, ಇಲ್ಲಿ ನೋಡ ಟೆಕ್ನಿಕ್, ಇದೊಂದು ಸ್ವಲ್ಪ ದಿಸ್ ಈಸ್ ಇಂಪಾರ್ಟೆಂಟ್. ದಿಸ್ ಎಕ್ಸಾಂಪಲ್ ಈಸ್ ವಾಟ್ ಇಂಪಾರ್ಟೆಂಟ್. ಓಕೆ, ನೆನಪಿನ ಇಟ್ಕೋಬೇಕಾ. ನಾನು ಇದನ್ನು ಬೆಟರ್ ಇಲ್ಲಿ ಬರಿತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್. ಓಕೆ, ಐ ವಿಲ್ ಕ್ಲೀನ್ ದ್ಯಾಟ್ ಬೋರ್ಡ್. ಓಕೆ, ಆಯಿತಾ, ರೈಟ್. ನಾನು ಇದನ್ನು ತೆಗಿತೀನಿ, ಈ ಎಕ್ಸಾಂಪಲ್ ಇಲ್ಲಿ ಬರಿತೀನಿ, ನೋಡೋಣ. ಯಾಕಂದ್ರೆ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಅದ. ಮೆಜಾರಿಟಿ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಾರೆ. ಇದನ್ನ ಟೆಕ್ನಿಕ್ ಅಪ್ಲೈ ಮಾಡೋಕೆ ಹೋಗ್ತೀರಿ, ಬಟ್ ಅಪ್ಲೈ ಮಾಡಬಾರ್ದು. ಅದನ್ನು ಯಾವ ಎಕ್ಸಾಂಪಲ್ 7th one H2S2O8 ಅಂತ ಅದ, 7th ಎಕ್ಸಾಂಪಲ್ ಅದ. H2S2O8 ಅದ. ಓಕೆ, ನಾವು ಟೆಕ್ನಿಕ್ ಏನು ಹೇಳಿದ್ದೆ ನಿಮಗೆ, 2 ಹೈಡ್ರೋಜನ್ನ ಓಕೆ ಬರಿತೀರಿ, ಪ್ಲಸ್ ಬರಿತೀರಿ, 2 ಸಲ್ಫರ್ ಬರಿತೀರಿ. ನೆಕ್ಸ್ಟ್ 8 ಆಕ್ಸಿಜನ್ ಈಕ್ವಲ್ ಟು 0, ಯಾಕಂದ್ರೆ ನ್ಯೂಟ್ರಲ್ ಅಲ್ಲ. ಹೈಡ್ರೋಜನ್ ಎಷ್ಟು +1 ಬರಿತೀರಿ, 2x. ನೆಕ್ಸ್ಟ್ ಏನು ಬರಿತೀರಿ, ಪ್ಲಸ್ ಬರೀರಿ. 8 -2 ಈಕ್ವಲ್ ಟು ಏನು ಬರಿತೀರಿ 0. ಇಲ್ಲೇನಾಯ್ತಾ 2 ಆಯಿತಾ. ನೆಕ್ಸ್ಟ್ 2x ಆಯಿತಾ. 8 2s ಎಷ್ಟಾಯ್ತಾ 16 ಈಕ್ವಲ್ ಟು 0 ಆಯಿತಾ. ನೆಕ್ಸ್ಟ್ ಇಲ್ಲೇನಾಯ್ತಾ 2x -14 ಈಕ್ವಲ್ ಟು 0 ಆಯಿತಾ. 2x ಈಕ್ವಲ್ ಟು ಎಷ್ಟು ಬರಿತೀರಿ 14. x ಈಕ್ವಲ್ ಟು 14/2. x ಈಕ್ವಲ್ ಟು ಎಷ್ಟಾಯ್ತಾ +7 ಬರಿತೀರಿ. +7 ನೀವು ಬರಿತೀರಿ, ಏನು ಪ್ರಾಬ್ಲಮ್ ಇಲ್ಲ. +7 ಬಂತ ನಿಮ್ಮದು, +7 ಬಂತ. ಆಕ್ಸಿಡೇಷನ್ ಸ್ಟೇಟ್ ಆಫ್ ವಾಟ್ ಸಲ್ಫರ್ ಕೇಳ್ತಾ ಇದ್ದೀನಿ ನಾನು ಇಲ್ಲಿ. ಏನು ಕೇಳ್ತಾ ಇದ್ದೀನಿ, ಸಲ್ಫರ್. +7 ಈಸ್ ಇಟ್ ರೈಟ್ ಆನ್ಸರ್? Absolutely wrong answer this is. Why it is a wrong answer? Because this sulfur, which family it is? Oxygen family. Oxygen family, what is the maximum oxidation state? +6, but your answer is what? +7. your answer ಏನು ಬಂದದ +7 ಬಂದದ. +7 ಬಂದರೆ ರಾಂಗ್ ಅಲ್ಲ, +7 ಬರಬಾರ್ದು. ನಮ್ಮದು ರೂಲ್ ಹೇಳ್ತದಲ್ಲ. ಓಕೆ, ದ ಆಕ್ಸಿಡೇಷನ್ ಸ್ಟೇಟ್ ನೆವರ್ ಎಕ್ಸೀಡ್ ಇಟ್ಸ್ ಗ್ರೂಪ್ ನಂಬರ್ ಅಂತ ಹೇಳಿದೆ. ಓಕೆ, ರೂಲ್ ಅದ. ಬಟ್ ದಿಸ್ ಈಸ್ ವಾಟ್, ದಿಸ್ ಈಸ್ ರಾಂಗ್. ದಿಸ್ ಈಸ್ ವಾಟ್ ರಾಂಗ್ ಕ್ಯಾಲ್ಕುಲೇಷನ್. ಈ ರೀತಿ ಮಾಡಬಾರ್ದು. ಈ ರೀತಿ ಮಾಡಬಾರ್ದು ಅಂದರೆ ಎಲ್ಲಿ ಮಿಸ್ಟೇಕ್ ಆಯ್ತು ಅಂತೇಳಿ ನೀವು ಥಿಂಕ್ ಮಾಡತ್ತಿರ್ಬೋದು. ಮಿಸ್ಟೇಕ್ ಅದ. ಏನು ಮಿಸ್ಟೇಕ್ ಅದ ಅಂದ್ರೆ ಆಕ್ಸಿಜನ್ ಇನ್ ದಿಸ್ ಕೇಸ್ ವಾಟ್ ಮಿಸ್ಟೇಕ್, ಆಕ್ಸಿಜನ್ ನಾರ್ಮಲ್ ಆಕ್ಸಿಜನ್ ಅಲ್ಲ ಇದೆ. ನಾರ್ಮಲ್ ಆಕ್ಸಿಜನ್ ಇತ್ತಂದ್ರೆ ನಾವು ಏನು ತೊಗೋತೀವಿ, ಯೂಸ್ವಲಿ -2 ತೊಗೋತೀವಿ. ಬಟ್ ಇಲ್ಲಿ -2 ತೊಗೊಂಡು ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಬಟ್ ದಿಸ್ ಈಸ್ ವಾಟ್ ರಾಂಗ್ ಆನ್ಸರ್. ಓಕೆ, ಏನು ಇಂಪಾರ್ಟೆಂಟ್ ಅಂದ್ರೆ ಇನ್ ದಿಸ್ ಕೇಸ್ ಅಟ್ಲೀಸ್ಟ್ ಒನ್ ಬಾಂಡ್ ಈಸ್ ಫರಾಕ್ಸೈಡ್ ಐತೆ ಅಂದಂಗಿಲ್ಲ. ಇಲ್ಲಿ ಏನದ 1 ಬಾಂಡ್ ಫರಾಕ್ಸೈಡ್ ಐತೆ ಅಂದಂಗೆ. ಫರಾಕ್ಸೈಡ್ ಅಂತಂದ್ರೆ ಏನು ಹೇಳಿದ್ದೀರಿ, ಆಕ್ಸಿಜನ್ ಹಿಂಗೆ ಈ ಟೈಪ್ ಇತ್ತಂದ್ರೆ -1 ಇರ್ತದೆ. ದಿಸ್ ಲಿಂಕೇಜ್ ಈಸ್ ಫರಾಕ್ಸೈಡ್ ಲಿಂಕೇಜ್ ಅಂತ ಕರೀತಾರೆ. ಸೂಪರ್ ಆಕ್ಸೈಡ್ ಒಳಗೆ -1/2 ಇರ್ತದೆ. ಫ್ಲೋರೈಡ್ಸ್ ಒಳಗೆ +1 ಇರ್ತದೆ, +2 ಇರ್ತದೆ. ಬಟ್ ಇನ್ ಸೂಪರ್ ಆಕ್ಸೈಡ್ ವಾಟ್ ಇಟ್ ಈಸ್ -1. ಓಕೆ, ಮೇಜರ್ ಮಿಸ್ಟೇಕ್ ಮಾಡ್ತಿರ್ತಾರೆ. ಯು ಹ್ಯಾವ್ ಟು ಚೆಕ್. ಅದಕ್ಕೆ ಹೇಳಿದ್ದೆ ಇಂಪಾರ್ಟೆಂಟ್ ಹೇಳಿದ್ದೆ ನೋಡಿ, ನಾ ರೂಲ್ ಹೇಳೋದ್ನಾಗ ದಟ್ ಪಾಯಿಂಟ್ ಈಸ್ ಇಂಪಾರ್ಟೆಂಟ್. +7 ಬರೋಂಗಿಲ್ಲ. ದಿಸ್ ಈಸ್ ಗಲತ್. ಓಕೆ, ನೆನಪು ಹೋಗ್ಬೇಕು. ಓಕೆ, ಅದಕ್ಕೆ H2S2O8 ಹಾಕಿದಾಗ ಏನಾಗ್ತದೆ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್. ದೆನ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಒನ್? ಸಿಂಪಲ್ ಟೆಕ್ನಿಕ್ ಈಸ್ ದೇರ್. ಜಸ್ಟ್ ಹಿಯರ್ ಐ ಆಮ್ ಗೋಯಿಂಗ್ ಟು ಟೇಕ್ ಸೇಮ್. How many hydrogens are there? 2 hydrogen, no problem. Next, na direct ಏನು ಬರೀತಾನ 2s ಬರೀತಾನ.
ಇಲ್ಲಿ ಏನಪ್ಪ ಟೋಟಲ್ ಹೌ ಮನಿ ಆಕ್ಸಿಜನ್ಸ್ ಆರ್ ದೇರ್ 8 ಆಕ್ಸಿಜನ್ಸ್ ಆರ್ ದೇರ್ 8 ಆಕ್ಸಿಜನ್ಸ್ ಇತ್ತಂದ್ರೆ ಇಲ್ಲಿ ಹೆಂಗೆ ಮಾಡ್ತೀರಿ ಟೆಕ್ನಿಕ್ ಓಕೆ ಟೆಕ್ನಿಕ್ ಥಿಂಕ್ ಮಾಡ್ಬೇಕಾ ಹೆಂಗೆ ಐತ್ರಿ ಟೆಕ್ನಿಕ್ ಅಂತಂದ್ರೆ ಇಲ್ಲಿ ನೀವು ಎಷ್ಟು ಹಾಕ್ಬೋದು ಪರಾಕ್ಸೈಡ್ ಎಷ್ಟು ಹಾಕ್ತೀರಿ ಒಂದು ಪರಾಕ್ಸೈಡ್ ಲಿಂಕೇಜ್ ಅಂದರೆ 2 ಹಾಕ್ತೀರಿ 2 - 1 ಆಗ್ತದೆ ಅದನ್ನು ನಾವು ಟೆಕ್ನಿಕ್ ಯೂಸ್ ಮಾಡೋಣ ಏನಾಗ್ತದೆ ನೋಡೋಣ ನೀವು ಟೋಟಲ್ ಹೌ ಮನಿ ಆಕ್ಸಿಜನ್ಸ್ ಆರ್ ದೇರ್ 6 ಆಕ್ಸಿಜನ್ ಇಲ್ಲಿ ನೋಡ 6 ಆಕ್ಸಿಜನ್ ಬರಿತೀನಿ ಪ್ಲಸ್ 2 ಆಕ್ಸಿಜನ್ ಬರಿತೀನಿ ಈಕ್ವಲ್ ಟು 0 ಬರಿತೀನಿ ನೋಡೋಣ ಇದನ್ನ ಕ್ಯಾಲ್ಕುಲೇಷನ್ ಮಾಡೋಣ ಏನು ಬರ್ತದೆ ಗೊತ್ತಾಗ್ತದೆ ಓಕೆ ಇದೆಷ್ಟು 6 ಇದು 2 8 ಆಯ್ತು ಹೌದಿಲ್ಲ 8 ಆಕ್ಸಿಜನ್ ಅದ ನಾನು ಡೈರೆಕ್ಟ್ ಬರೀತಿಲ್ಲ ಇದನ್ನು ಇಲ್ಲಿ 2 ಬರೀಲಿ ಪ್ಲಸ್ 2x ಓಕೆ ಇಲ್ಲೇನು ಬರೀಲಿ ಡೈರೆಕ್ಟ್ ಬರೀಲ್ಲ ಇಲ್ಲ ಆ್ಯಡ್ ಮಾಡಬೇಕಾ ಆ್ಯಡ್ ಮಾಡ್ತೀನಿ ತೊಗೊಳ್ರಿ ಇದೊಂದು ಸಲ ಓಕೆ -2 ನೆಕ್ಸ್ಟ್ 2 ಏನಾದ -1 ಈಕ್ವಲ್ ಟು -0 ಆಯಿತಾ ಇಲ್ಲಿ ನೋಡಿ ಆಯ್ತಲ್ಲ ಆಕ್ಸಿಜನ್ -2 ದಿಸ್ ಆಕ್ಸಿಜನ್ ಈಸ್ ಅ ಪರಾಕ್ಸೈಡ್ 2 ಆಕ್ಸಿಜನ್ ತಾವ ಅಂತಂದು ನಂಗೆ ಇದ್ರೊಳಗೆ ಓಕೆ 2 ಆಕ್ಸಿಜನ್ ಪರಾಕ್ಸೈಡ್ ಅದಾವ 6 ಆಕ್ಸಿಜನ್ ನಾರ್ಮಲ್ ಆಕ್ಸಿಜನ್ ಅದ ಅಂತಂದು ನಂಗೆ ಓಕೆ ಪರಾಕ್ಸೈಡ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು -1 ಅಲ್ಲ ಓಕೆ ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ 2 ಈಸ್ ದೇರ್ ದಿಸ್ ಈಸ್ ಅ 2x 6 2 ಎಷ್ಟು 12 ದಿಸ್ ಈಸ್ ವಾಟ್ -2 ಈಕ್ವಲ್ ಟು 0 ಅಂದರೆ ಎಷ್ಟಾಯ್ತು ನೋಡಿದ ಇದೆಷ್ಟಾಯ್ತಾ 14 ಆಯ್ತು 14 - 2 ಅಂತಂದ್ರೆ ಏನು ಬರ್ತದೆ ಡೈರೆಕ್ಟ್ 12 ಬರ್ತೈತಿ ಬರಿಬೇಕಾ ಮತ್ತೆಲ್ಲ ಓಕೆ ಎಷ್ಟು ಬರ್ತಾ ಇಲ್ಲಿ ಡೈರೆಕ್ಟ್ ಏನು ಬರ್ತದೆ 12 ಈಕ್ವಲ್ ಟು ವಾಟ್ 0 2x ಈಕ್ವಲ್ ಟು ಏನು ಬರಿತೀರಿ 12 x ಈಕ್ವಲ್ ಟು +6 ಬಂತಲ್ಲ +6 ಈಸ್ ಅ ರೈಟ್ ಆನ್ಸರ್ +7 is a wrong answer. Bear in mind because of this +7 is greater than or exceed greater than what that is group number greater than ಬರಬಾರ್ದು ಓಕೆ ಇದೊಂದು ಸ್ವಲ್ಪ ನೆನಪಿಟ್ಟು ಮಾಡಬೇಕು ಇಂಪಾರ್ಟೆಂಟ್ ಓಕೆ ಆಯ್ತಲ್ಲ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಅದರ್ವೈಸ್ ಐ ವಿಲ್ ಗಿವ್ ಸಮ್ ಎಕ್ಸಾಂಪಲ್ ಫಾರ್ ಹೋಮ್ವರ್ಕ್ ಓಕೆ ಇನ್ನೊಂದದ ಅಂದ್ರೆ NCERT ಒಳಗೆ ಕೊಟ್ಟಿದ್ದ ನೋಡೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ NCERT ಒಳಗೆ ಅದು ಎಕ್ಸಾಂಪಲ್ ನೀವು ಸ್ವಲ್ಪ ನೆನಪಿಟ್ಟು ಹೋಗ್ಬೇಕು ಅದೊಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಬೇಕಾದ್ರೆ ಓಕೆ ಕೊಟ್ಟಿದ್ದ ನಾವು ಏನು ಆ ಟ್ರೈಬ್ರೋಮೋ ಆಕ್ಟೇನ್ ಒಂದು ಎಕ್ಸಾಂಪಲ್ ಅದ ನೋಡಿ ಓಕೆ ಟ್ರೈಬ್ರೋಮೋ ಆಕ್ಟೇನ್ ಅಂತದ ಓಕೆ ಒಂದು ಎಕ್ಸಾಂಪಲ್ ಟ್ರೈಬ್ರೋಮೋ ಆಕ್ಟೇನ್ ನೋಡೋಣ ಇದೊಂದು ಕಂಪೌಂಡ್ ಅದ ಓಕೆ ಇದ್ರದ್ದು ವಾಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಬ್ರೋಮಿನ್ ಅಂತ ಕೇಳ್ಬೋದು ಅವ್ರು ವಾಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಬ್ರೋಮಿನ್ ಅಂದ್ರೆ ಡೋಂಟ್ ಫಾಲೋ ದ್ಯಾಟ್ ಮೆಥಡ್ ಓಕೆ ಇಲ್ಲಿ ಯಾವ ಮೆಥಡ್ ಯೂಸ್ ಮಾಡಬೇಕು ಅಂತಂದರೆ ಇಂದ ಸ್ಟ್ರಕ್ಚರ್ ಮೆಥಡ್ ಯೂಸ್ ಮಾಡ್ಬೇಕು ಇಲ್ಲಿ ಸ್ಟ್ರಕ್ಚರ್ ಮೆಥಡ್ ಯೂಸ್ ಮಾಡ್ಬೇಕಂದ್ರೆ ನೋಡ ಹೆಂಗೆ ಸ್ಟ್ರಕ್ಚರ್ ಮೆಥಡ್ ಯೂಸ್ ಮಾಡ್ತೀರಿ ನೋಡ್ರಿ ಇಲ್ಲಿ ಓಕೆ ನಾನು ಬರಿತೀನಿ ಈಗ ಬಿ ಆರ್ ಓಕೆ ಡಬಲ್ ಬಾಂಡು ಇರ್ತದೆ ಈ ರೀತಿ ಬರಿಬೇಕಾ ಡಬಲ್ ಬಾಂಡು ನೆಕ್ಸ್ಟ್ ಒನ್ ಈಸ್ ವಾಟ್ ಡಬಲ್ ಬಾಂಡು ಓಕೆ 3 3 6 7 8 ಕರೆಕ್ಟ್ ಅದ Br3O8 ಇಟ್ ಇಸ್ ದೇರ್ ದಿಸ್ ಎಕ್ಸಾಂಪಲ್ ಇನ್ NCERT ಓಕೆ ನಾವು ಹ್ಯಾವ್ ಟು ಕ್ಯಾಲ್ಕುಲೇಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಬ್ರೋಮಿನ್ ಇಲ್ಲಿ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಹಿಂಗೆ ಕ್ಯಾಲ್ಕುಲೇಷನ್ ಮಾಡಬಾರ್ದು ಹೆಂಗೆ ಇಲ್ಲಿ ಹೇಳಿದ್ದೆಲ್ಲ ನಿಮಗೆ ಹಂಗೆ ಕ್ಯಾಲ್ಕುಲೇಷನ್ಸ್ ಮಾಡಬಾರ್ದು ಹಂಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಚೇಂಜ್ ಆಗ್ತದೆ ಹಂಗೆ ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ ಅದ್ರೊಳಗೆ ಏನದ ಫಾರ್ ಎಕ್ಸಾಂಪಲ್ ಈಗ 3Br ಅದಾವ ಐತೆ ನೆಕ್ಸ್ಟ್ ಎಷ್ಟು ಬರಿತೀರಪ್ಪ 8 ಆಕ್ಸಿಜನ್ ಬರಿತೀರಿ ನ್ಯೂಟ್ರಲ್ 0 ಆಯಿತಾ 3Br ಓಕೆ Brದು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾ Br ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ 3x ನೆಕ್ಸ್ಟ್ 8 - 2 ಈಕ್ವಲ್ ಟು 0 ಆಯಿತಾ ಇಲ್ಲೇನು ಬರಿತೀರಿ 3x 16 ಈಕ್ವಲ್ ಟು 0 ಆಯಿತಾ ನೆಕ್ಸ್ಟ್ ಇಲ್ಲೇನು ಬರಿತೀರಿ x ಈಕ್ವಲ್ ಟು 16/3 ಬರ್ತದೆ ದಿಸ್ ಈಸ್ ವಾಟ್ ವಿ ಆರ್ ಟು ಗೆಟ್ ದಿಸ್ ಈಸ್ ಎವರೇಜ್ this is also what average oxidation state we don't want average oxidation state we want exact oxidation state ಈ oxidation state ಬಂದದಕ್ಕೆ ಯಾವ oxidation state ಅಂತ ಕರೀತಾರೆ ಗೊತ್ತೈತಿ average oxidation state ಅಂತಾರೆ ಇದಕ್ಕೆ ಏನಂತಾರ average oxidation state ಇದಕ್ಕೂ average ಅಂತ ಕರೀತಾರ ಇದಕ್ಕೆ ಏನಂತಾರ average oxidation state ಅಂತ ಕರೀತಾರೆ average oxidation state ಅವ್ರು average ಕೇಳಿರಲ್ಲ particularly ಏನು ಕೇಳಿರ್ತಾರೆ what is oxidation state of sulfur ಅಂತ ಕೇಳಿರ್ತಾರೆ that time if you are going to solve this method means absolutely wrong answer you have to think how you are going to think means very simple that is if you are going to get a +7 no +7 means absolutely wrong answer because sulfur it will come under maximum oxidation state of sulfur means oxygen family is +6 that's why that is wrong method okay ಇಲ್ಲಿ ನೋಡ ಬ್ರೋಮಿನ್ ಅದ ಬ್ರೋಮಿನ್ ಎಲ್ಲಿ ಬರ್ತದೆ ಯಾವ ಫ್ಯಾಮಿಲಿ ಒಳಗೆ ಬರ್ತದೆ ಬ್ರೋಮಿನ್ ಥಿಂಕ್ ಮಾಡಿದ್ರೆ ಅಂದ್ರೆ ಫ್ಲೋರಿನ್ ಫ್ಯಾಮಿಲಿ ಒಳಗೆ ಹೌದಿಲ್ಲೋ ಯೂಸ್ವಲಿ ಏನಿರ್ತದಲ್ಲ ಆಕ್ಸಿಡೇಷನ್ ಸ್ಟೇಟ್ ನೀವು ಥಿಂಕ್ ಮಾಡಿದ್ರೆ ಅಂದ್ರೆ +1 +6 ಪಾಸಿಬಲ್ ಆಗ್ತದೆ ಡೌನ್ ದ ಗ್ರೂಪ್ ಬಟ್ ದಿಸ್ ಇಸ್ 16/3 is wrong answer then how we are going to solve you know very about that our structure method form ದಾಗ ಸಾಲ್ವ್ ಮಾಡ್ಕೊತ ಹೋಗ್ರಿ ನೋಡೋಣ ಇಲ್ಲೇನಾಗ್ತದೆ ನೋಡಪ್ಪ -2 +2 ನೋ ಪ್ರಾಬ್ಲಮ್ -2 +2 -2 ನೋಡಿ ಎಷ್ಟಾಯ್ತು ನೋಡ ಬ್ರೋಮಿನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಾಯ್ತಪ್ಪ +6 ಆಯ್ತು ಆಕ್ಸಿಡೇಷನ್ ಸ್ಟೇಟ್ ಆಯ್ತಲ್ಲ 2 4 6 ಆಯ್ತು ಹೌದಾ ಇಲ್ಲೇನು ಬರಿತೀರಿ -2 ಬರಿತೀರಿ +2 ಬರಿತೀರಿ -2
+2 ಬರೀತೀರಿ. ಎಷ್ಟು ಆಯ್ತಪ್ಪ ಬ್ರೋಮಿನ್ ಆಕ್ಸಿಡೇಷನ್ ಸ್ಟೇಟ್ +4. ಮತ್ತು ಇಲ್ಲಿ ಕನೆಕ್ಟ್ ಮಾಡಬೇಡ್ರಿ. ಯಾಕೆ ಕನೆಕ್ಟ್ ಮಾಡಬೇಡ್ರಿ? ದ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಬೋತ್ ದ ಬ್ರೋಮಿನ್ಸ್ ಆರ್ ಸೇಮ್ ಆರ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ. ಅಲ್ಲಿ 0 ಇರ್ತದೆ. ನೆಕ್ಸ್ಟ್ ಇದನ್ನು ಥಿಂಕ್ ಮಾಡಿರಿ. -2 +2 -2 ಮತ್ತು ಇಲ್ಲಿ +2 ಬರೀತಾನೆ, ಇಲ್ಲಿ -2 ಇಲ್ಲಿ +2 ಬರೀತಾನೆ. ಓಕೆ, ಎಷ್ಟಾಯ್ತು ನೋಡಿದ? ದಿಸ್ ಇಸ್ ಆಲ್ಸೋ ವಾಟ್ +6. ಗೊತ್ತಾಯ್ತಾ? ಇನ್ ದಿಸ್ ಕೇಸ್ ಟೋಟಲಿ 3 Br ಅದಾವೆ. ಎಷ್ಟು? 3 Br. ಇನ್ ದಿಸ್ ಕೇಸ್ 2 Br ಹ್ಯಾವಿಂಗ್ ಅ +6 ಆಕ್ಸಿಡೇಷನ್ ಸ್ಟೇಟ್, 2 Br. 1 Br ಹ್ಯಾವಿಂಗ್ ಅ +3 ಆಕ್ಸಿಡೇಷನ್ ಸ್ಟೇಟ್. ನೀಟ್ ಒಳಗೆ ಕ್ವಶನ್ಸ್ ಕೇಳ್ತಿರ್ತಾನೆ. ವಾಟ್ ಆರ್ ದ ಪಾಸಿಬಲ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಬ್ರೋಮಿನ್ ಕೇಳ್ತಾನೆ. ಪರ್ಟಿಕ್ಯುಲರ್ಲಿ ಟ್ರೈಬ್ರೋಮೋ. ಟ್ರೈಬ್ರೋಮೋ ಏನಂತ ಕರಿತಾರೆ ಇದಕ್ಕೆ? ಟ್ರೈಬ್ರೋಮೋ ಆಕ್ಟಾ. ಆಕ್ಟಾ ಅಂದರೆ 8 ಅಲ್ಲ, ಟ್ರೈಬ್ರೋಮೋ ಆಕ್ಟಾ ಆಕ್ಸಿಜನ್ ಏನು ಅಂತ ಕರೀತಾರೆ. ನೋಡ್ಕೊಳ್ರಿ, ಅದನ್ನು ಟ್ರೈಬ್ರೋಮೋ ಏನು ಅಂತ ಕರೀತಾರೆ. ಬಟ್ ಆ ಟೈಮ್ದಾಗ ಕೇಳಿದಾಗ ಹೌ ಮನಿ ಬ್ರೋಮಿನ್ಸ್ ಆರ್ ದೇರ್? 2 ಬ್ರೋಮಿನ್ ಇರ್ತದ. ನೆಕ್ಸ್ಟ್ 1 ಬ್ರೋಮಿನ್. 2 ಬ್ರೋಮಿನ್ ಈಸ್ ಹ್ಯಾವಿಂಗ್ ಅ +6 ಆಕ್ಸಿಡೇಷನ್ ಸ್ಟೇಟ್. ನೆಕ್ಸ್ಟ್ 1 ಇದು ಏನು ಇರ್ತದೆ? +1 ಆಕ್ಸಿಡೇಷನ್ ಸ್ಟೇಟ್ ಇರ್ತದೆ. ಓಕೆ, ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್. ಓಕೆ, ಆಯಿತಾ? ಓಕೆ, ನೆಕ್ಸ್ಟ್ ನಿಮ್ಗೊಂದು ಸ್ವಲ್ಪ ಹೋಮ್ವರ್ಕ್ ಕೊಡ್ತೀನಿ ನಾನು, ಎಕ್ಸಾಂಪಲ್. ಓಕೆ, ಅದನ್ನೊಂದು ಸ್ವಲ್ಪ ನೀವು ಹೋಮ್ವರ್ಕ್ ಮಾಡ್ಕೊಂಬರ್ರಿ. ಓಕೆ, ಏನಂತ ಕರಿತಾರೆ ಅಂದರೆ ಇದಕ್ಕೆ ಟ್ರೈಬ್ರೋಮೋ. ಎನ್ಶಿಯಲ್ಟ್ರಿ ಕೊಟ್ಟಿದ್ದ ನೋಡಿ, ಟ್ರೈಬ್ರೋಮೋ ಆಕ್ಟಾಕ್ಸೈಡ್ ಅಂತ ಕರೀತಾರೆ ಇದರೊಳಗೆ. ಓಕೆ, ಟ್ರೈಬ್ರೋಮೋ ಆಕ್ಟಾಕ್ಸೈಡ್. ಓಕೆ, ಆಕ್ಟಾ ಮೀನ್ಸ್ 8. ಓಕೆ, ಅದಕ್ಕೆ ಆಕ್ಟಾ ಅಂತ ಕರೀತಾರೆ. ಟ್ರೈಬ್ರೋಮೋ ಆಕ್ಟಾಕ್ಸೈಡ್ ಅಂತ ಕರೀತಾರೆ. ಓಕೆ, ಆಯ್ತಲ್ಲ ಇಲ್ಲಿ. ಓಕೆ, ಇದು ಲಾಸ್ಟ್ ಆಕ್ಸಿಡೇಷನ್ ನಂಬರ್. ಇನ್ನು ನಾವು ಡಿಸ್ಕಷನ್ ಮಾಡಲ್ಲ. 3 ವಿಡಿಯೋ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಎಕ್ಸಾಂಪಲ್ ಹಾಕ್ತೀನಿ ನಾನು. ಓಕೆ, ನೀವು ಹೋಮ್ವರ್ಕ್ ಮಾಡಬೇಕು ಇದನ್ನು. ಓಕೆ, ಎಕ್ಸಾಂಪಲ್ಸ್ ಏನಪ್ಪ? ಕಾಮೆಂಟ್ ಸೆಕ್ಷನ್ದಾಗ ಕಾಮೆಂಟ್ ಮಾಡಿರಿ. ಓಕೆ, ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಬರ್ತಾವೆ ಅಂಥೇಳಿ 1 2 3. ಓಕೆ, ನಂಬರಿಂಗ್ ಹಾಕಿ. ಓಕೆ, ಈಗ ಒಂದು ಎಕ್ಸಾಂಪಲ್ ಯಾವ್ದು ಬೇಕಾದ ತಗೋ. MnO2 ವಾಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮ್ಯಾಂಗ್ನೀಸ್ ಅಂತ. ಓಕೆ, ಎಷ್ಟು ಬರಲ್ಲ ಅದು ನೀವು ಕ್ಯಾಲ್ಕುಲೇಷನ್ ಮಾಡಿರಿ. ಓಕೆ, ಇದೊಂದು ಕ್ಯಾಲ್ಕುಲೇಷನ್ ಮಾಡಿರಿ. ನೆಕ್ಸ್ಟ್ ಒನ್, ವಾಟ್ ಈಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್? ಕ್ಯಾಲ್ಕುಲೇಷನ್ ಮಾಡಬೇಕಾ? ನೆಕ್ಸ್ಟ್ ಒನ್ ಈಸ್ ಓಕೆ, ಇದು ಕ್ಯಾಲ್ಕುಲೇಷನ್ ಮಾಡ್ತೀರಿ. ಇದಾಯ್ತಾ? ನೆಕ್ಸ್ಟ್ ವಾಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ K2Cr2O4 ಕ್ರೋಮಿಯಮ್. ನಾ ಎಲ್ಲೆಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, K2Cr2O4 ಆಯಿತಾ? ಓಕೆ, ನೆಕ್ಸ್ಟ್ 4th ಒನ್ KMnO4 ಆಗ್ಯದ, Mn2 ಆಗ್ಯದ. ಮತ್ತೇನು ಬರಿಬೋದಪ್ಪ? ಡಿಫ್ರೆಂಟ್ ಎಕ್ಸಾಂಪಲ್ಸ್ ಬೇಕಾದಂದ್ರೆ K2Cr5 ಆಗಿದೆ. ನೆಕ್ಸ್ಟ್ ಇದನ್ನು ಕ್ಯಾಲ್ಕುಲೇಷನ್ ಮಾಡಿರಿ. S3PO2 ವಾಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ವಾಟ್? ಫಾಸ್ಫರಸ್. ಕ್ಯಾಲ್ಕುಲೇಷನ್ ಮಾಡಿರಿ. ಓಕೆ, ನೆಕ್ಸ್ಟ್ ಒನ್ ಇದೇ ಟೈಪ್ ಎಕ್ಸಾಂಪಲ್ ನೋಡಿರಿ ಅಂದರೆ ನೀವು ಅದನ್ನ ಸ್ವಲ್ಪ ಮಾಡಿಫೈ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನೆಕ್ಸ್ಟ್ S3PO3 ವಾಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಫಾಸ್ಫರಸ್. ಓಕೆ, ಕಾಮೆಂಟ್ ಸೆಕ್ಷನ್ದಾಗ ಕಾಮೆಂಟ್ ಮಾಡಿರಿ. ಓಕೆ, ವಾಟ್ ಆರ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ವಾಟ್? ದಿಸ್ ಮಾರ್ಕ್ಡ್. ಓಕೆ, ಮಾರ್ಕ್ಡ್ atom. Okay, in a given compound. Okay friends, share and subscribe. Okay, thank you.